ओम शांति। मीठे बच्चे या पढ़ाई सोर्स ಆಫ್ ಇನ್ಕಮ್ है। ಈ ವಿದ್ಯೆ ನಾವೇನು ಓದ್ತಾ ಇದ್ದೀವಿ ಇದು ಸಂಪಾದನೆಗೆ ಮೂಲಾಧಾರ ಆಗಿದೆ. ನಾವು ಗಳಿಸ್ತೀವಲ್ಲ ಭವಿಷ್ಯದಲ್ಲಿ ಸಂಪತ್ತು, ಅದಕ್ಕೆಲ್ಲ ಮೂಲ ಇದು ಅಂತ. ಸತ್ಯುಗದಲ್ಲಿ ತುಂಬ ಸಾಹುಕಾರರಾಗಿರ್ತೀವಿ, ಕಲಿಯುಗದಲ್ಲಿ ಬಡವರಾಗಿ ಹೋಗ್ಬಿಟ್ಟಿದ್ದೀವಿ. ಅಷ್ಟೊಂದು ಸಾಹುಕಾರ ಹೆಂಗಾದರೂ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗ್ಬೇಕಾದ್ರೆ ಏನಾಯಿತು? ಈಗ ಸಂಗಮಯುಗದಲ್ಲಿ ನಾವು ಓದ್ತಾ ಇರೋಂಥ ವಿದ್ಯೆ ಭವಿಷ್ಯದಲ್ಲಿ ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಅಪಾರವಾದಂಥ ಆಸ್ತಿಯಾಗಿ ಪರಿವರ್ತನೆ ಆಗಿಬಿಡುತ್ತೆ. ಇಸ್ಸೆ ತುಮ್ ಮನುಷ್ಯ ಸೇ ದೇವತಾ ಬಂತೆ. ಈ ವಿದ್ಯೆ ಓದೋದ್ರಿಂದ, ರಾಜವಿದ್ಯೆ, ರಾಜಯೋಗ ಇದು ಸ್ಟಡಿ ಮಾಡೋದ್ರಿಂದ ಏನಾಗ್ಬೋದು? ನಾವು ಮನುಷ್ಯರಿಂದ ದೇವತೆಗಳು ಆಗ್ಬೋದು. 21 ಜನ್ಮೋं के लिए ಸಚ್ಚಿ ಕಮಾಯಿ ಹೋ ಜಾತಾ. 21 ಜನ್ಮಗಳಿಗೆ ಸತ್ಯವಾದಂಥ ಸಂಪಾದನೆ. ಈ ಕಲಿಯುಗದಲ್ಲಿ ಸುಳ್ಳಿನ ಸಂಪಾದನೆ ಅಂತ ಯಾಕೆ ಹೇಳ್ತಾನೆ ಅಂದರೆ, ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ. ಆದರೆ ಅಲ್ಲಿ ಹಂಗಲ್ಲ. ಯಾವುದೇ ಕಾರಣಕ್ಕೆ ಸಂಪತ್ತು ಈ ರೀತಿ ಆಗಲ್ಲ. ಪಾಪರಾಗೋದೇ ಇಲ್ಲ, ಯಾರು ಕಮ್ಮಿ ಆಗೋದೇ ಇಲ್ಲ. ಅದರಿಂದ ಅದಕ್ಕೆ ಖಾಯಂ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರಶ್ನೆ ಇದೆ, ಬಾಬಾ ಜೋ ಮೀಟಿ ಮೀಟಿ ಬಾತೆ ಸುನಾತೆ ಯಾ ಧಾರಣ ಕಬ್ ಹೋಗ. ಈ ಶಿವಬಾಬಾರವರು ಕಲಿಸ್ಕೊಡ್ತಕ್ಕಂಥ ವಿದ್ಯೆ ಏನಿದೆ, ಮಧುರವಾದಂಥ ಪಾಯಿಂಟ್ಸ್ ಏನಿದ್ದಾವೆ, ಈ ಪಾಯಿಂಟ್ಸ್ ಯಾವಾಗ ಬುದ್ಧಿನಲ್ಲಿ ಧಾರಣೆ ಆಗುತ್ತೆ, ಕೂತ್ಕೊಳ್ಳುತ್ತೆ ಯಾವಾಗ ಅಂತ. ಜಬ್ ಬುದ್ಧಿ ಪರ್ ಪರಮತ್ ವ ಮನ್ಮತ್ ಕಾ ಪ್ರಭಾವ ನಹಿ ಹೋಗಾ. ಬುದ್ಧಿ ಮೇಲೆ ಪರಮತ, ಮನ್ಮತ ಇದೆರಡರ ಪ್ರಭಾವ ಇರೋದಿಲ್ಲ, ಆವಾಗ ಶ್ರೀಮತ ಒಳಗಡೆ ಕೂತ್ಕೊಂಡು. ಪ್ರಪಂಚದಲ್ಲಿ ಪರಮತದಿಂದ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ. ಮನ್ಮತ ಮೇಲೆ ನಡೀತಾ ಇದ್ದಾರೆ. ಮನ್ಮತ ಅಂದರೆ ಮನಸ್ಸು ಹೇಳುತ್ತಲ್ಲ, ಹಂಗೆ ನಡೀತಾ. ಅವ್ರಿವ್ರು ಹೇಳಿದ ಮಾತುಗಳಿಗೆ ಬೆಲೆ ಕೊಟ್ಟು ಅದ್ರ ಮೇಲೆ ಹೋಗ್ತಾ ಇದ್ದಾರೆ. ಆದರೆ ಇದೆರಡೂ ಕೂಡ ಇಲ್ಲ. ಶ್ರೀಮತದ ಮೇಲೆ ನಡೀತಾ ಇದ್ದಾಗ ಈ ಒಂದು ಜ್ಞಾನ ಧಾರಣೆ ಆಗುತ್ತೆ. ಜೋ ಬಚ್ಚೆ ಸುನಿ ಬಾತೋಂ ಪರ್ ಚಲ್ತೆ ಉನ್ಕಿ ಬುದ್ಧಿ ಮೇ ಧಾರಣ ಹೋ ನಹೀ ಸಕ್ತೆ. ಯಾರೋ ಏನೋ ಹೇಳಿದ್ರು, ಅವ್ರಿವ್ರು ಹೇಳಿದ್ರು, ಅದ್ರ ಮೇಲೆ ನಡೀತಾ ಇದ್ದರೆ ಅವ್ರಿಗೆ ಜ್ಞಾನ ಧಾರಣೆ ಆಗಲ್ಲ. ಪರಮಾತ್ಮ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನಡಿಬೇಕು. ಆಗ ಇದು ಬುದ್ಧಿನಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. उनकी बुद्धि में धारणा हो नहीं सकती सिवाय ज्ञान के, और कुछ भी कोई सुनाता है वे जैसे दुश्मन. ಜ್ಞಾನ ಬಿಟ್ಟು ಯೋಗ ಬಿಟ್ಟು ಬೇರೆ ಏನೇನೋ ಮಾತಾಡ್ತಿರ್ತಾರಲ್ಲ, ಅದು ಇದು ವ್ಯರ್ಥ, ಕೆಲ್ಸಕ್ಕೆ ಬರದೇ ಇರೋದು. ಅವ್ರು ನಿಮಗೆ ದುಶ್ಮನ್ಗಳು ಅಂತಾರೆ. ದುಶ್ಮನ್ ಅಂದ್ರೇನು? ದುಶ್ಮನ್ ಅಂದರೆ ಶತ್ರು ಅಂತ. ಅಂದರೆ ನಿಮಗೆ ಪ್ರಾಪ್ತಿಯಾಗುವಂಥ ಮಾತುಗಳೇನು ಮಾತಾಡಲ್ಲ, ಕೆಲ್ಸಕ್ಕೆ ಬರದೇ ಇರೋದು, ವೇಸ್ಟ್, ನೆಗೆಟಿವ್, ಇದೆಲ್ಲ ದುಶ್ಮನ್ಗಳು. ಜೂಟಿ ಬಾತೆ ಸುನ್ನಾನೆ ವಾಲೆ ಬಹುತ್. ಸುಳ್ಳು ಹೇಳೋರು ಬೇಕಾದಷ್ಟು, ಹೆಜ್ಜೆ ಹೆಜ್ಜೆಗೂ ಸುಳ್ಳು ಹೇಳ್ತಾರೆ. ಪ್ರತಿ ಮಾತಿನಲ್ಲಿ ಸುಳ್ಳು ಹೇಳ್ತಕ್ಕಂಥವ್ರು ಇದ್ದಾರೆ. ಇಸ್ಲಿಯೇ ಇಯರ್ ನೋ ಇವಿಲ್ ಸಿ ನೋ ಇವಿಲ್. ಅದರಿಂದನೇ ಶಿವಬಾಬಾ ಹೇಳೋದು, ಕೆಟ್ಟದ್ದನ್ನು ಕೇಳಬೇಡ್ರಿ, ಕೆಟ್ಟದ್ದನ್ನು ಹೇಳಕ್ಕೂ ಹೋಗ್ಬೇಡ್ರಿ. ಮನುಷ್ಯ ಸೇ ದೇವತಾ ಬನ್ನೆ ಕೆ ಲಿಯೆ ಏಕ್ ಬಾಬಾ ಕೆ ಶ್ರೀಮತ್ ಪರ್ ಚಲನಾ ಹೈ. ಮನುಷ್ಯರಿಂದ ದೇವತೆಗಳಾಗಬೇಕು ಅಂದರೆ ಒಬ್ಬ ತಂದೆ ಶ್ರೀಮತದ ಮೇಲೆ ನಡೀಬೇಕು. ಗೀತೆ ಇದೆ, ಹಮಾರೆ ತೀರ್ಥ ನ್ಯಾರೆ ಹೇ. ನಮ್ಮ ತೀರ್ಥಕ್ಷೇತ್ರ ನ್ಯಾರ ಇದೆ. ನ್ಯಾರ ಅಂದ್ರೇನು? ಇಲ್ಲ ಅದು ನಮ್ಮ ಪುಣ್ಯಕ್ಷೇತ್ರ ಈ ಭೂಮಿ ಮೇಲಿಲ್ಲ, ಮೇಲೆ ಇದೆ. ಪರಂಧಾಮ ನಮ್ಮ ಪುಣ್ಯಕ್ಷೇತ್ರ, ಅಲ್ಲಿಗೆ ನಾವು ಜರ್ನಿ ಮಾಡ್ತೀವಿ. ओम शांति। इस गीत तो जैसे कि अपनी महिमा करते, अपनी महिमा वास्तव में कि नहीं जाती है. ಈ ಒಂದು ಮಹಿಮೆ ಅಂತಕ್ಕಂಥದ್ದು ಗೀತೆಯಲ್ಲಿದೆ, ತಮ್ಮದೇ ಮಹಿಮೆ ಇದೆ. ಈ ಮಹಿಮೆ ವಾಸ್ತವದಲ್ಲಿ ಮಾಡಲಿಕ್ಕಾಗಲ್ಲ. ಯಥೋ ಜಬ್ ಸಮಜ್ನೆ ಕಿ ಬಾತೆ ಹೇ ತೋ ಭಾರತವಾಸಿ ಬಹುತ್ ಸಮಜ್ದಾರ್ತೆ. ಇದು ತಿಳ್ಕೊಳ್ತಕ್ಕಂಥ ವಿಚಾರಗಳಾಗಿದೆ. ಭಾರತೀಯರು ಭಾಳಷ್ಟು ತಿಳ್ಕೊಳ್ಳೋವಂಥವ್ರಾಗಿದ್ದರು. ಅಭಿತು ಬೇಸಮಜ್ ಬನ್ನಿ. ಈ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದ್ದಾರೆ? ಏನು ತಿಳುವಳಿಕೆ ಇಲ್ಲದಿರೋರು ಆಗ್ಬಿಟ್ಟಿದ್ದಾರೆ, ಮುಗ್ಧರಾಗ್ಬಿಟ್ಟಿದ್ದಾರೆ. ಅವ ಪ್ರಶ್ನೆ ಉಠ್ತಾ ಹೇ ಸಮಜ್ದಾರ್ ಕೌನ್. ಈಗ ಬುದ್ಧಿವಂತರು ಯಾರು ಪ್ರಶ್ನೆ ಬರುತ್ತಲ್ವ. ಯಹ ಕಹಾ ಬಿ ಲಿಖಾ ಹುವಾ ನಹೀ, ಇದೆಲ್ಲಿ ಕೂಡ ಬರೆದಿಲ್ಲ. ತುಮ್ ಬಿ ಗುಪ್ತ ಅಪ್ನಿ ವಂಡರ್ಫುಲ್ ಬಾತ್. ನೀವು ಸೀಕ್ರೆಟ್ ಆಗಿದ್ದೀರಿ, ನಮ್ಮದು ವಂಡರ್ಫುಲ್ ಮಾತಾಗಿದೆ. ಏಕ್ ತೋ ಬಾಬಾ ಕೇತೆ ಮೇರೆ ದ್ವಾರ ಹಿ ಬಚ್ಚೆ ಮುಜೆ ಜಾನ್ ಸಕ್ತೆ. ಒಂದಂತೂ ಮಕ್ಕಳು ನನ್ನನ್ನು ತಿಳ್ಕೊಳ್ತಾರೆ. ಫಿರ್
मेरे द्वारा सब कुछ जान जाते हैं, सृष्टि के आदि मध्य अंत को जो खेल है उसको भी समझ जाते हैं. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಏನು ಆಟ ನಡೀತಾ ಇದೆ ಇದನ್ನು ಕೂಡ ನೀವು ತಿಳ್ಕೊಬೋದು. ಅವ್ರು कोई भी नहीं जानते, ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ. एक मुख्य भूल है कि जो निराकार परमपिता परमात्मा शिव के बदले कृष्ण का नाम डाल दिया. ಒಂದೇ ಒಂದು ಮೈನ್ ಮಿಸ್ಟೇಕ್ ಏನಾಗೋಯ್ತು ಅಂದರೆ ನಿರಾಕಾರ ಪರಂಪಿತ ಪರಮಾತ್ಮ ಶಿವನಿಗೆ ಬದಲಾಗಿ ಕೃಷ್ಣನ ಹೆಸರು ಹಾಕ್ಬಿಟ್ರು ಅಂತ. ಅಂದರೆ ಭಗವದ್ಗೀತೆಯಲ್ಲಿ ಅವ್ರ ಹೆಸರು ಹಾಕ್ಬಿಟ್ರು, ನಿರಾಕಾರ ಪರಮಾತ್ಮನ ಹೆಸರು ಇಲ್ದಿರ ಆಗೋಯ್ತು. पहला नंबर शास्त्र जिसको ಶ್ರೀಮದ್ ಭಗವದ್ಗೀತಾ ಕಹೋ ವಹಿ ರಾಂಗ್ ಹೋ ಗಯಾ. ಅಲ್ಲೇ ತಪ್ಪಾಗೋಯ್ತು ಅಂತ. ಮೈನ್ ಧರ್ಮಶಾಸ್ತ್ರದಲ್ಲಿ ಅಲ್ಲಿಂದ ಮಿಸ್ಟೇಕ್ ಆಗೋಯ್ತು. ತಪ್ಪುಗಳು ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗೋಯ್ತು ಅದೇ ಹೇಳ್ತಾ. इसलिए पहले पहले तो ಸಿದ್ಧ करना है कि भगवान एक है. ಫಸ್ಟ್ ಪಾಯಿಂಟ್ ಇಲ್ಲಿ ನೀವು ಸಿದ್ಧ ಮಾಡಬೇಕಾಗಿರೋದು ಯಾವುದು? ಪರಮಾತ್ಮ ಒಬ್ಬರೇ. फिर पूछना है गीता का भगवान कौन. ಆಮೇಲೆ ಕೇಳಬೇಕು ಗೀತೆಯ ಭಗವಂತ ಯಾರು. ಭಾರತ का आदि सनातन देवी देवता धर्म है. ಭಾರತ ದೇಶದ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. अगर नया धर्म कहे तो ಬ್ರಾಹ್ಮಣ ಧರ್ಮ ही कहेंगे. ಹೊಸ ಧರ್ಮ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಬ್ರಾಹ್ಮಣ ಧರ್ಮಕ್ಕೆ ಹೇಳಲಾಗುತ್ತೆ. ಪಹಲೆ ಚೋಟಿ ಹೇ ಬ್ರಾಹ್ಮಣ. ಮೊಟ್ಟ ಮೊದಲು ತೋರಿಸಲಾಗುತ್ತೆ ಜುಟ್ಟು ಬ್ರಾಹ್ಮಣರಿಗೆ. ಫಿರ್ ದೇವತಾ, ನಂತರ ಮುಖ ಫೇಸ್ ತೋರಿಸ್ತಾರೆ. ಆಮೇಲೆ ಕ್ಷತ್ರಿಯ ಭುಜಗಳು ತೋರಿಸ್ತಾರೆ. ವೈಶ್ಯ ಅಂದರೆ ಹೊಟ್ಟೆ ತೋರಿಸ್ತಾರೆ. ಶೂದ್ರ ಕಾಲು ತೋರಿಸ್ತಾರೆ. ಜುಟ್ಟು ಸಮಾನ ಈಗ ಆಗ್ತಾ ಇದ್ದೀವಿ. ऊंचते ऊंचा ब्राह्मण धर्म जो ब्राह्मण ब्रह्म द्वारा परमपिता परमात्मा रचते हैं. ಈ ಬ್ರಾಹ್ಮಣ ಧರ್ಮವನ್ನು ಸ್ವಯಂ ಪರಂಪಿತ ಪರಮಾತ್ಮನೇ ಏನು ಮಾಡ್ತಾ ಇದ್ದಾರೆ? ರಚನೆ ಮಾಡ್ತಾ ಇದ್ದಾರೆ. ವಹಿ ಬ್ರಾಹ್ಮಣ ಫಿರ್ ದೇವತಾ ಬಂತು. ಅದೇ ಬ್ರಾಹ್ಮಣರ ನೆಕ್ಸ್ಟ್ ಏನಾಗ್ತಾರೆ? ದೇವತೆಗಳು ಆಗ್ತಾರೆ. ಮುಖ್ಯ ಬಾತ್ ಹೈ ಭಗವಾನ್ ಸಬ್ಕಾ ಬಾಪ್ ಹೈ. ಮೈನ್ ವಿಚಾರ ಆಗಿದೆ, ಭಗವಂತ ಎಲ್ಲರಿಗೂ ಏನಾಗಿದ್ದಾರೆ? ತಂದೆ ಆಗಿದ್ದಾರೆ. ನೈ ದುನಿಯಾ ಕಿ ರಚಯಿತ ಹೈ, ಜರೂರ್ ನೈ ದುನಿಯಾ ಹಿ ರಚೆಂಗೆ. ಹೊಸ ಪ್ರಪಂಚದ ರಚನೆಕಾರ ಆಗಿದ್ದಾರೆ. ಅವಶ್ಯಕವಾಗಿ ಹೊಸ ಪ್ರಪಂಚವನ್ನೇ ರಚನೆ ಮಾಡ್ತಾರೆ. ನೈ ದುನಿಯಾ ಮೇ ನಯಾ ಭಾರತ್ ಹೋತಾ ಹೈ, ಜನ್ಮ ಭಿ ಭಾರತ್ ಮೇ ಹಿ ಲಿಯಾ ಹೈ. ಹೊಸ ಪ್ರಪಂಚ ಹೊಸ ಭಾರತ ದೇಶದಲ್ಲಾಗತ್ತೆ. ಜನ್ಮ ಕೂಡ ಭಾರತ ದೇಶದಲ್ಲೇನೆ ತೆಗೆದುಕೊಳ್ತಾರೆ. ಭಾರತ್ ಕೋಯಿ ಸ್ವರ್ಗ ಬನಾ ರಹೆ ಹೈ ಬ್ರಹ್ಮ ದ್ವಾರ. ಭಾರತ ದೇಶವನ್ನು ಸ್ವರ್ಗ ಮಾಡ್ತಾ ಇದ್ದಾರೆ. ಯಾರ ಮುಖಾಂತರ? ಬ್ರಹ್ಮರವ್ರ ಮುಖಾಂತರ. ತುಮಕೋ ಅಪ್ನಾ ಬನಾಕರ್ ಫಿರ್ ಪಡಾತೆ ಹೈ ಮನುಷ್ಯ ಸೆ ದೇವತಾ ಬನಾತೆ. ಈಗ ಶಿವಬಾಬಾ ನಮ್ಮನ್ನು ತಮ್ಮವ್ರನ್ನಾಗಿ ಮಾಡಿಕೊಂಡು ಓದಿಸ್ತಾ ಇದ್ದಾರೆ, ನಂತರ ದೇವತೆಗಳನ್ನಾಗಿ ಮಾಡ್ತಾರೆ. पहले तो तुम शूद्र वर्ण के थे, फिर आए हो ब्राह्मण वर्ण में, फिर देवता वर्ण में. ಮೊಟ್ಟ ಮೊದಲು ನೀವು ಶೂದ್ರದ ವರ್ಣದವ್ರು ಆಗಿಬಿಟ್ಟಿದ್ರಿ, ಅಂದರೆ ಜ್ಞಾನ ತಿಳ್ಕೊಳಕ್ಕೆ ಮುಂಚೆ. ಆ ನಂತರ ಬ್ರಾಹ್ಮಣ ವರ್ಣದಲ್ಲಿ ಬಂದ್ರಿ, ಆಮೇಲೆ ದೈವಿ ವರ್ಣದಲ್ಲಿ ಹೋಗ್ತೀರಾ ಅಂತ. ಪೀಚೆ ವೃದ್ಧಿ ಹೋತಿ ಇರತ್ತೆ. ಆ ನಂತರ ಇಂಪ್ರೂವ್ಮೆಂಟ್ ಒಂದೊಂದೇ ಆಗ್ತಾ ಹೋಗುತ್ತೆ. ಏಕ ಧರ್ಮ ಸೆ ಅನೇಕ ಧರ್ಮ ಹೋ ಜಾತಾ ಹೈ. ಒಂದು ಧರ್ಮದಿಂದ ಅನೇಕ ಧರ್ಮಗಳು ಒಂದೊಂದೇ ಹುಟ್ಕೊಳ್ತವೆ. ಟಾಲ್ ಟಾಲಿಯಾ ಭಿ ಸಬ್ ಧರ್ಮ ಕಿ ಬನ್ ಜಾತಾ ಹೈ. ಕೊಂಬೆ ರೆಂಬೆಗಳೆಲ್ಲ ಏನಾಗುತ್ತೆ? ಹುಟ್ಕೊಳ್ತವೆ. 3 ಟ್ಯೂಬ್ಸ್ ಹೋತಿ ಹೈ ನಾ, 3 ಕೊಂಬೆಗಳಿದೆ. ಯಹ ಮುಖ್ಯ, ಇದಾಗಿದೆ ಮುಖ್ಯವಾಗಿರೋಂಥ ಕಾಂಡ ಅಂತಾರೆ. ಹರ್ ಏಕ್ ಮೇ ಅಪ್ನಾ ಅಪ್ನಾ ಶಾಖೆ ನಿಕ್ಲಿ ಹೈ. ಪ್ರತಿಯೊಬ್ಬರದು ಕೂಡ ಒಂದೊಂದೇ ಅವರವ್ರದ್ದೇ ಶಾಖೆಗಳು ಹುಟ್ಕೊಂಡಿದ್ದಾವೆ. मुख्य फाउंडेशन भी 3 ट्यूब्स है. मुख्य तुर और सनातन देवी देवता धर्म का. ಮುಖ್ಯವಾಗಿರುವಂಥ ತಳಪಾಯ 3 ಕೊಂಬೆಗಳು. ಮೈನ್ ಫೌಂಡೇಶನ್ನು ಕಾಂಡ ಆಗಿದೆ ಸನಾತನ ದೇವಿ ದೇವತಾ ಧರ್ಮ. ಸನಾತನ ದೇವಿ ದೇವತಾ ಧರ್ಮ. तो अभी जो सब राजयोग सीख रहे हो, ಈಗ ನೀವು ರಾಜಯೋಗವನ್ನು ಕಲಿತಾ ಇದ್ದೀರಾ. ದಿಲ್ವಾಡ ಮಂದಿರ್ ಬड़ा अच्छा बना हुआ है. ದಿಲ್ವಾಡ ಟೆಂಪಲ್ಲು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮೌಂಟ್ ಅಬುನಲ್ಲಿದೆ, ಬೆಟ್ಟದ ಮೇಲೆ. ನೋಡಬೇಕು, 2 ಕಣ್ಣು ಸಾಲದು ಆ ಶಿಲ್ಪಿಗಳು ಆ ಕಾಲಕ್ಕೆ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಉಸ್ಮೆ ಸಾರಿ ಸಮಜಾನಿ, ಅದರಲ್ಲೆಲ್ಲ ಪೂರ್ಣ ತಿಳುವಳಿಕೆ ಇದೆ. बच्चे यहाँ बैठे हैं, कल्प पहले भी तुमने राजयोग तपस्या की है. ಮಕ್ಕಳು ಕೂಡ ಇಲ್ಲಿ ಕೂತ್ಕೊಂಡಿದ್ದೀರಿ.
ಕಲ್ಪದ ಹಿಂದೆ ಅಂದರೆ 5000 ವರ್ಷಗಳ ಹಿಂದೆ ಕೂಡ ಈ ಮೌಂಟ್ ಅಬುನಲ್ಲಿ ಬಂದು ತಪಸ್ಸು ಮಾಡಿದ್ರಿ. ಜैसे ಕ್ರೈಸ್ಟ್ ಕಾ ಯಾದಗಾರ್ ಕ್ರಿಶ್ಚಿಯನ್ ದೇಶ ಮೇ ಹೈ. ಹೇಗೆ ಕ್ರಿಶ್ಚಿಯನ್ಸ್ದು ಅವ್ರ ದೇಶದಲ್ಲಿ ನೆನಪಿನ ಅರ್ಥ ಕಟ್ಟಿದ್ದಾರೆ, वैसे तुम बच्चों का यहाँ तपस्या की और तुम्हारा यादगार भी यहाँ है. ಅಲ್ಲಿ ಕ್ರಿಶ್ಚಿಯನ್ಸ್ದು ಬೆತ್ಲೆಹೇಮ್ ಅಂತ ಇದೆ, ಅವ್ರದ್ದು ಪುಣ್ಯಕ್ಷೇತ್ರ. ಅದು ಮುಸ್ಲಿಮ್ಸ್ದು ಮಕ್ಕ ಹೆಂಗಿದೆ ಪುಣ್ಯಕ್ಷೇತ್ರ, ಹಾಗೆ ನಿಮ್ಮದು ಪುಣ್ಯಕ್ಷೇತ್ರ ತಪಸ್ಸಿನ ಭೂಮಿ, ನೆನಪಿನ ಅರ್ಥ ಇರೋವಂಥ ಭೂಮಿ ಇದು ಅಬು ಪರ್ವತ ಅಂತ ಹೇಳ್ತಾರೆ. ಇಲ್ಲಿ ತಪಸ್ಸು ನಡೆದಿದೆ, ಮೊದಲೇ ತಪಸ್ಸಿಂದು ಯಾದಗಾರ್ ಮಾಡಿ ಇಟ್ಬಿಟ್ಟಿದ್ದಾರೆ, ಇಲ್ಲಿ ನಡೆಯುತ್ತೆ ಮುಂದೆ ಅಂತ. यह यज्ञ सहज है, यह बड़ा सहज है, परंतु कोई समझते नहीं है. ಇದು ತುಂಬ ಸರಳವಾಗಿರೋ ವಿಚಾರ, ಆದರೆ ಯಾರೂ ತಿಳ್ಕೊಳ್ಳೋದಿಲ್ಲ. ಸನ್ಯಾಸಿ ಲೋಕ ಕಹ ದೇತೆ ಹೈ ಯಾ ತೋ ಸಬ್ ಕಲ್ಪನಾ. ಸನ್ಯಾಸಿಗಳು ಹೇಳ್ಬಿಡ್ತಾರೆ ಇದು ಕಲ್ಪನೆ. ಜैसे कि जो कल्पना करे तुम्हारे लिए कहते हम ಚಿತ್ರಾದಿ ಕಲ್ಪನಾ ಸೆ ಬನಾಯೆ ಹೈ. ನಿಮ್ಮ ಚಿತ್ರಗಳೆಲ್ಲ ಅನ್ಕೊಂಡು ನೋಡಿಬಿಟ್ಟು ಸಾಧು ಸಂತರು ಕೆಲವರು ಇದೊಂದು ಕಲ್ಪನೆ ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾರೆ. ಜಬ್ ತಕ್ ಬಾಪ್ ಕೋ ಜಾನೆ ಕಲ್ಪನಾ ಹಿ ಸಮಸ್ಯೆ. ಪರಮಾತ್ಮನ ಅವ್ರು ಅರ್ಥ ಮಾಡ್ಕೊಳ್ಳೋವರೆಗೂ ಕಲ್ಪನೆ ಅಂದ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ರೈಟು, ಇದು ಭಗವಂತಂದೇ ಜ್ಞಾನ ಅಂತ ಗೊತ್ತಾಗುತ್ತೆ. ಮುಖ್ಯ ಹೇ ಬಾಪ್ ಕ ಪರಿಚಯ ದೇನ. ಯಾರಿಗಾದ್ರೂ ಫಸ್ಟ್ ಪರಮಾತ್ಮ ಯಾರು ಅನ್ನೋದನ್ನ ಏನು ಮಾಡಬೇಕು, ತಿಳಿಸ್ಕೊಡ್ರಿ ಅಂತಾರೆ. ಬಾಬಾ ಸ್ವರ್ಗ ವರ್ಷ ದೇತೆ ಹೇ, ಕಲ್ಪ ಪೆಹಲೆ ಬಿ ದಿಯಾತ. ಶಿವ ತಂದೆ ಬಂದು ಸ್ವರ್ಗದ ಆಸ್ತಿ ಕೊಡ್ತಾ ಇದ್ದಾರೆ, ಕಲ್ಪದ ಹಿಂದೆ ಕೂಡ ಆಸ್ತಿ ಕೊಟ್ಟಿದ್ರು. ಫಿರ್ 84 ಜನ್ಮ ಲೇನಾ ಪಡೆ. ಆಮೇಲೆ ಕಲ್ಪದ ಹಿಂದೆ ಕೊಟ್ಟಿದ್ದು ಆಸ್ತಿ ಕಳ್ಕೊಂಡ್ಬಿಟ್ಟಿದ್ವಿ, 84 ಜನ್ಮ ತೆಗೆದುಕೊಂಡಿದ್ವಿ. ಭಾರತವಾಸಿಯೋನ್ಗೆ ಈ 84 ಜನ್ಮ, ಇಂಡಿಯಾ ದೇಶದವರೇನೆ 84 ಜನ್ಮ ತಗೊಂಡು, ಬೇರೆ ದೇಶದವ್ರು ಇಷ್ಟು ಜನ್ಮ ಎತ್ಕೊಳ್ಳಲ್ಲ. ಕ್ರಿಶ್ಚಿಯನ್ಸ್ ಎಲ್ಲ 2000 ವರ್ಷ ಆಯ್ತು, ಎಲ್ಲಿ 84 ಜನ್ಮ ಎತ್ಕೊಳ್ಳೋಕ್ಕಾಗತ್ತೆ. फिर सतयुग पर बाप आकर राजधानी की स्थापना करते हैं. ಈಗ ಬೇರೆ ದೇಶಗಳ ಹಿಸ್ಟ್ರಿ ನೋಡಿ, ಅವೆಲ್ಲ 1000, 500, 700, 800 ಅಷ್ಟೇ ಇದೆ. ಇಂಡಿಯಾ ದೇಶದ ಒಂದೇ 5000 ವರ್ಷ ಇರೋದು. तुम बच्चों ने बाबा द्वारा समझा है, जब अच्छी रीति समझे तभी बुद्धि में बैठे और ಖುಷಿ भी रहे. ನೀವು ಈ ಪಾಯಿಂಟ್ಸ್ ಅನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಬುದ್ಧಿನಲ್ಲಿ ಪಾಯಿಂಟ್ಸ್ ಕೂತ್ಕೊಳ್ಳುತ್ತೆ, ಆವಾಗ ನೀವು ಈ ಒಂದು ಖುಷಿನಲ್ಲಿ ನಶೆನಲ್ಲಿ ಇರ್ತೀರ. ಯೇ ಪಢಾಯಿ ಬಡ ಸೋರ್ಸ್ ಆಫ್ ಇನ್ಕಮ್ ಹೈ. ಇಲ್ಲಿ ನೀವು ಓದ್ತಾ ಇರೋಂಥ ವಿದ್ಯೆ ಏನಿದೆ ಇದು ಸಂಪಾದನೆಗೆ ಏನಾಗಿದೆ, ಮೂಲ ವಿದ್ಯೆ, ಮೂಲ ಆಧಾರ ಆಗಿದೆ. पढ़ाई से तो मनुष्य बैरिस्टर आदि बनते हैं, लेकिन यह पढ़ाई मनुष्य से देवता बनने की. ಲೌಕಿಕದಲ್ಲಿ ವಿದ್ಯೆ ಎಲ್ಲ ಓದ್ಕೊಂಡು ಲಾಯರು ಅದು ಇದಾಗ್ಬಿಡ್ತಾರೆ. ಇಲ್ಲಿ ನೀವು ಓದ್ತಾ ಇರೋದು ಮನುಷ್ಯರಿಂದ ದೇವತೆಗಳಾಗುವಂಥದ್ದು. ಪ್ರಾಪ್ತಿ ಕಿತನಿ ಬಾರಿ, ಎಷ್ಟು ದೊಡ್ಡ ಪ್ರಾಪ್ತಿ ಇದೆ ಅಂದರೆ ಹೈಯರ್ ಎಜುಕೇಷನ್ನೇ ಇರಬೇಕಲ್ವಾ. ಇನ್ ಜೈಸಾ ಪ್ರಾಪ್ತಿ ಕೋಯಿ ಖರಾನಾಸ್. ಈ ಥರ ಪ್ರಾಪ್ತಿ ಬೇರೆಯವ್ರು ಯಾರು ಮಾಡ್ಸೋಕ್ಕೆ ಬರೋದಿಲ್ಲ. ಗ್ರಂಥೋ ಮೇ ಗಾಯ ಹುವಾ ಹೈ, ಮನುಷ್ಯ ಸೇ ದೇವತಾ ಕಿ ಏಕ ರತ್ನ ಲಗಿ ಬಾರ್, ಪರಂತು ಮನುಷ್ಯಂಗೆ ಬುದ್ಧಿ ಚಲ್ತಿ ನಹಿ. ಗ್ರಂಥದಲ್ಲಿ ಬರೆದಿದೆ ಭಗವಂತ ಬಂದು ಮಾನವರನ್ನ ದೇವತೆಗಳನ್ನಾಗಿ ಮಾಡಿದ್ರು ಅಂತ, ಗುರು ಗ್ರಂಥ ಸಾಹೇಬ್ದಲ್ಲಿದೆ, ಆ ಲೈನ್ಸ್ ಹೇಳಿದ್ದಾರೆ. ಆದರೆ ಮನುಷ್ಯರ ಬುದ್ಧಿ ಓಡೋದೇ ಇಲ್ಲ, ಹೆಂಗೆ ಮಾಡ್ತಾರೆ ಅನ್ನೋವಂಥದ್ದು. ಜರೂರ್ ವಹ ದೇವಿ ದೇವತಾ ಧರ್ಮ ಪ್ರಾಯಲೋಪ್ ಹೋಗಯ ತಪ್ ತೋ ಲಿಖ್ತೆ ಹೈ ಮನುಷ್ಯ ಸೇ ದೇವತಾ ಬನೆ. ಅವಶ್ಯಕವಾಗಿ ದೇವಿ ದೇವತಾ ಧರ್ಮ ಅನ್ನೋದು ಪ್ರಾಯಲೋಪ ಆಗೋಗ್ಬಿಟ್ಟಿದೆ, ಅದರಿಂದನೇ ಬರೀತಾರೆ ಮಾನವರಿಂದ ದೇವತೆಗಳು ಆದರು. देवता ये सतयुग में थे, उनका जरूर भगवान ने संगम पर रचे होंगे. ದೇವಾನ್ ದೇವತೆಗಳು ಸತ್ಯುಗದಲ್ಲಿದ್ದರು, ಅವ್ರಿಗೂ ಕೂಡ ಭಗವಂತ ಸಂಗಮಯುಗದಲ್ಲಿ ಬಂದು ರಚನೆ ಮಾಡಿರಬೇಕು. कैसे रचा, ಯಾವುದರ ರಚನೆ ಮಾಡಿದ್ರು, यह नहीं जानते, ಇದು ಯಾರಿಗೂ ಗೊತ್ತಿಲ್ಲ ಅಂತಾರೆ. गुरु नानक ने भी परमात्मा की महिमा गाई है, जैसे उन जैसा महिमा कोई को नहीं हो गई, इसलिए ग्रंथ को भारत में पढ़ते हैं. ಗುರು ನಾನಕ್ ಪರಮಾತ್ಮನ ಮಹಿಮೆ ತುಂಬ ಬರೆದಿದ್ದಾರೆ, ಅದು ಒಂದು ರೀತಿಯಲ್ಲಿ ಮಹಿಮೆ ಇದೆ. ಅದರಿಂದ ಗ್ರಂಥ ಭಾರತ ದೇಶದಲ್ಲಿ ಓದ್ತಾರೆ ಅಂತಾರೆ. ಗುರು ನಾನಕ ಕಲಿಯುಗ ಮೇ ಅವತಾರ ಹೋತಾ ಹೈ. ಗುರು ನಾನಕ್ ಹುಟ್ಟಿ ಬರೀ 500 ವರ್ಷ ಆಗಿದೆ, ಅವರ ಅವತಾರ ಇದೇ ದೇಶದಲ್ಲೇ ಆಗಿದೆ ಅಂತ. ಕಲಿಯುಗದಲ್ಲಿ ಯಹ ಧರ್ಮಸ್ಥಾಪಕ, ಗುರು ನಾನಕ್ ಕೂಡ ಧರ್ಮಸ್ಥಾಪಕರಾಗಿದ್ದಾರೆ. ರಾಜಾಯಿತು ಪೀಚೆ ಹುಯಿ, ಆಮೇಲೆ ಇದೆಲ್ಲ ನಂತರ ಬಂತು ಅಂತಾರೆ. ಬಾಬಾನೇ तो यह देवी देवता धर्म स्थापना किया. ಶಿವ ತಂದೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ರು. ವಾಸ್ತವ ಮೇ ನೈ ದುನಿಯಾ ಬ್ರಾಹ್ಮಣೋं की कहे.
ವಾಸ್ತವದಲ್ಲಿ ಹೇಳಬೇಕು ಅಂದರೆ ಹೊಸ ಪ್ರಪಂಚ ಅಂತ ಬ್ರಾಹ್ಮಣರಿಗೆ ಹೇಳ್ಬೋದು. ಚೋಟಿ ಬಲ್ ಬ್ರಾಹ್ಮಣೋं की है परंतु ರಾಜಧಾನಿ ದೇವಿ ದೇವತಾओं से ಶುರು ಹೋತಿ. ಜುಟ್ಟು ಬಲೆ ಬ್ರಾಹ್ಮಣರದ್ದು ತೋರಿಸಲಾಗಿದೆ, ಆದರೆ ರಾಜಧಾನಿ ಸ್ಥಾಪನೆ ಆಗೋದು ದೇವಿ ದೇವತೆಗಳದ್ದು ಶುರುವಾಗುತ್ತೆ. ತುಮ್ ಬ್ರಾಹ್ಮಣ ರಚೆ ಹುಯೇ ಹೋ, ನೀವು ಕೂಡ ಬ್ರಾಹ್ಮಣರು ರಚನೆ ಆಗಿದ್ದೀರಿ. ತುಮಾರ ರಾಜಧಾನಿ ನೈ, ನಿಮ್ಮದು ರಾಜಧಾನಿ ಇಲ್ಲ ಅಂತಾರೆ. ಅಂದರೆ ಸತ್ಯುಗದಿಂದ ತಾನೇ ರಾಜಧಾನಿಗಳು ಇವೆಲ್ಲ ಶುರುವಾಗೋದು. ಈಗ ಅಲ್ಲಲ್ಲಿ ರಾಜಧಾನಿ ಇದೆ, ಒಂದೇ ಸ್ಟೇಟ್ಗೊಂದು ರಾಜಧಾನಿ ಇದೆ, ದೇಶಕ್ಕೆಲ್ಲ ಒಂದೇ ಒಂದು ರಾಜಧಾನಿ ಇದೆ. ತುಮ್ ಅಪ್ನೇ ಲಿಯೇ ರಾಜಧಾನಿ ಸ್ಥಾಪನೆ ಕರ್ತೆ ಹೋ, ನೀವು ನಿಮಗೋಸ್ಕರ ರಾಜಧಾನಿ ಏನು ಮಾಡ್ತಾ ಇದ್ದೀರಿ, ಸ್ಥಾಪನೆ ಮಾಡ್ತೀರಾ. ಬಡಿ ವಂಡರ್ಫುಲ್ ಬಾತ್. ಇವೆಲ್ಲ ತುಂಬ ತಿಳ್ಕೊಳ್ತಕ್ಕಂಥ ವಿಚಾರಗಳಿದೆ. ಮನುಷ್ಯ ತೋ ಕುಚ್ ನಹಿ ಜಾನ್ತೆ. ಈ ವಿಚಾರಗಳನ್ನು ಜನ ಏನು ತಿಳ್ಕೊಂಡಿಲ್ಲ. ಪೆಹಲೆ ಅಪ್ನೆ ಕೋ ಮಾಲೂಮ್ ಹುವಾ, ಅಪ್ನೆ ದ್ವಾರ ದೂಸರೋಂ ಕೋ ಭಿ ಹೋತಾ ಹೈ. ಮೊಟ್ಟ ಮೊದಲು ನಿಮಗೆ ಗೊತ್ತಿದೆ, ಆಮೇಲೆ ನಿಮ್ಮಿಂದ ಬೇರೆಯವ್ರಿಗೂ ಗೊತ್ತಾಗತ್ತೆ. ತುಮ್ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ, ಈಗ ನೀವು ಶೂದ್ರರಿಂದ ಬ್ರಾಹ್ಮಣರು ಆಗಿದ್ದೀರಿ. ಬ್ರಹ್ಮ ಕೋ ಭಿ ಅಭಿ ಬಾಬಾ ದ್ವಾರ ಮಾಲೂಮ್ ಪಡ್ತಾ ಹೈ, ಬ್ರಹ್ಮರವ್ರಿಗೂ ಕೂಡ ಈಗ ತಂದೆ ಮುಖಾಂತರ ಗೊತ್ತಾಗುತ್ತೆ. ಏಕ್ ತೋ ಬತಾಯ ತೋ ಬಚ್ಚೋಂ ಕೋ ಭಿ ಬತಾನಾ ಹೋತಾ ಹೈ, ಒಬ್ರಿಗೆ ಗೊತ್ತಾದ ಮೇಲೆ ಮತ್ತೆ ಮಕ್ಕಳಿಗೂ ಕೂಡ ತಿಳಿಸ್ಬೇಕಾಗತ್ತೆ. ಅನೇಕ ಉನ್ಕೆ ತನ್ನ ದ್ವಾರ ತುಮ್ ಬಚ್ಚೋಂ ಕೋ ಬೈಟ್ ಸಮझाते. ಅಂದರೆ ಶಿವಬಾಬಾರವರು ಬ್ರಹ್ಮ ತನುವಿನಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ವಿಚಾರ ತಿಳಿಸ್ತಾರೆ. ಯಹ ಅನುಭವ ಕಿ ಬಾತೆ, ಇವೆಲ್ಲ ಕೂಡ ಏನಾಗಿದೆ, ಅನುಭವ ಮಾಡಬೇಕಾಗಿರೋಂಥ ವಿಚಾರಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಣ್ಣಿಗೆ ಕಾಣುವಂಥದ್ದಲ್ಲ, ಬುದ್ಧಿಯಿಂದ ಅನುಭವ ಮಾಡ್ತಕ್ಕಂಥ ವಿಚಾರಗಳು. ಶಾಸ್ತ್ರೋ ಮೇಸೆ ಕೊಯ್ ಕುಚ್ ಸಮಜ್ ನಾ ಸಕೆ, ಶಾಸ್ತ್ರಗಳು ಓದ್ತಾ ಇದ್ದಾರೆ, ಅದ್ರ ಮೂಲ ಏನು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಬಾಬಾ कहते सारे कल्प में एक ही बार ऐसा ही आकर समझाता हूँ. ನೋಡಿ, ಎಲ್ಲ ವೇದ ಶಾಸ್ತ್ರ ಎಲ್ಲ ಗ್ರಂಥಗಳ ಸಾರಾಂಶವನ್ನು ಈಗ ತಂದೆ ಬಂದು ತಿಳಿಸ್ಕೊಡ್ತಾರೆ. ಅವರು ಅನೇಕ ಧರ್ಮ ಕಾ ವಿನಾಶ ಏಕ್ ಧರ್ಮ ಕಿ ಸ್ಥಾಪನಾ ಕರ, ಎಲ್ಲ ಧರ್ಮಗಳನ್ನು ವಿನಾಶ ಮಾಡಿಸಿ ಒಂದು ಧರ್ಮನ ಸ್ಥಾಪನೆ ಮಾಡಿ. ಯಾಕೆಂದರೆ ಅನೇಕದಿಂದ ಏನಾಗ್ಬಿಟ್ಟಿದೆ, ಗಲಾಟೆ ಜಗಳ ಕಿತ್ಲಾಟ, ನಮ್ದೆಚ್ಚು ನಮ್ಮ ಗ್ರೇಟು ಅಂದ್ಕೊಂಡು ಹೊಡೆದಾಡ್ಕೊತಾ ಇದ್ದಾರಲ್ಲ, ಅದಕ್ಕೆ ಇವೆಲ್ಲ ಮುಗಿಸಿ ಒಂದು ಮಾಡಿಬಿಡ್ತೀನಿ. 5000 ವರ್ಷ का खेल है, ಇದು 5000 ವರ್ಷಗಳ ನಾಟಕ. तुम बच्चे जानते हो हमने 84 जन्म दिए हैं, विष्णु की नाभि से ब्रह्मा दिखाते हैं, ब्रह्मा और विष्णु का ये किसका बच्चा है. ಈಗ ವಿಷ್ಣುವಿನ ನಾಭಿನಿಂದ ಬ್ರಹ್ಮನ್ ತೋರಿಸ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಯಾರ ಮಗು, ದೋನೋ ಬಚ್ಚೆ ಟೇರೆ ಶಿವಗೆ, ಇಬ್ಬರು ಮಕ್ಕಳಾಗಿದ್ದಾರೆ ಶಿವನಿಗೆ. ವಹ ರಚಯಿತ ಯಹ ರಚನಾ, ಅವರು ರಚಯಿತ ಆಗಿದ್ದಾರೆ, ಇವರು ರಚನೆ ಆಗಿದ್ದಾರೆ. ಏನು ಬಾತಂಕೋ ಕೊಯ್ ಸಮಜ್ ನಾ ಸಕೆ, ಈ ವಿಚಾರಗಳನ್ನು ಬೇರೆಯವರು ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಬಿಲ್ಕುಲ್ ನೈ ಬಾತ್, ಇವೆಲ್ಲ ಹೊಸ ವಿಚಾರಗಳು ಅಂತ. ಯಾಕೆ ಹೊಸ ವಿಚಾರಗಳು? ಹೊಸ ಪ್ರಪಂಚಕ್ಕೋಸ್ಕರ ಹೊಸ ಜ್ಞಾನ, ಹೊಸ ವಿಚಾರ ಹೇಳ್ತಾ ಇದ್ದಾರೆ. ಬಾಬಾ ಭಿ ಕೇತೆ ಹೇ ಯೆ ನೈ ಬಾತೆ ಕೊಯ್ ಶಾಸ್ತ್ರ ಮೇ ಯಾ ಬಾತೆ ಹೋ ನಾ ಸಕೆ. ಈ ವಿಚಾರಗಳು ಯಾವ ಶಾಸ್ತ್ರಗಳಲ್ಲೂ ಇಲ್ಲ ಅಂತಾರೆ. ಭಕ್ತಿ ಮಾರ್ಗ ಮೇ ಶಿವ ಜಯಂತಿ ಮನಾತೆ ಹೇ, ಸತ್ಯುಗ್ ತ್ರೇತಾ ಮೇ ನಹಿ ಮನಾತೆ. ಭಕ್ತಿ ಮಾರ್ಗದಲ್ಲಿ ಶಿವರಾತ್ರಿ ಮಾಡ್ತಾರೆ, ಸತ್ಯುಗದಲ್ಲಿ ಶಿವರಾತ್ರಿ ಮಾಡೋದಿಲ್ಲ ಅಂತಾರೆ. ಯಾಕೆ? ಅಲ್ಲಿ ಹಗಲು ತಾನೆ, ಅದು ಕಲಿಯುಗ ತಾನೇ ರಾತ್ರಿ ಆಗ್ಬಿಟ್ಟಿರೋದು, ಅಜ್ಞಾನ ಇರೋದು ಇಲ್ಲಿ ತಾನೆ. ಜರೂರ್ ಸಂಗಮ್ ಪರ್ ಹಿ ಆತೆ ಹೋಂಗೆ, ಅವಶ್ಯಕವಾಗಿ ತಂದೆ ಸಂಗಮ ಯುಗದಲ್ಲೇ ಬರ್ತಾರೆ. ಯಹ ಬಾತೆ ತುಮ್ ಸಮಸ್ತೆ ಹೋ ಅವ್ರು ಸಮಜಾತೆ ರಾತೆ, ಈ ವಿಚಾರಗಳನ್ನು ನೀವೇ ತಿಳ್ಕೊಂಡಿರ್ತೀರಿ, ಮತ್ತು ಬೇರೆಯವ್ರಿಗೂ ಕೂಡ ಏನು ಮಾಡ್ತೀರಾ, ತಿಳಿಸ್ತಾ ಇರ್ತೀರಾ ಅಂತಾರೆ. ಅವ್ರು ಯಾರು ಈ ಒಂದು ಜ್ಞಾನವನ್ನು ತಿಳ್ಕೊತಾರೆ, ಅವ್ರದ್ದು ಮಹಿಮೆ ಇದೆ. ಬಾಪ್ಗೆ ಭೀ ಮಹಿಮಾ ಹೇ, ತಿಳ್ಕೊಳ್ಳೋರ್ದು ಮಹಿಮೆ ಇದೆ, ತಿಳಿಸೋದು ಮಹಿಮೆ ಇದೆ. ಬಚ್ಚೆ ಭೀ ಹೋನಾ ಚಹಿಯೆ, ಅವರು ಮಕ್ಕಳು ಆಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. तो बच्चे की होनी चाहिए तुमको मास्टर ज्ञान का सागर बनाना है. ಈಗ ತಾವು ಮಾಸ್ಟರ್ ಏನಾಗಬೇಕಾಗಿದೆ, ಜ್ಞಾನದ ಸಾಗರರು ಆಗಬೇಕಾಗಿದೆ. ಸುಖ ಸಾಗರ್ ಯಹಾ ಬನ್ನ ಹೈ, ಜ್ಞಾನದ ಸಾಗರರು ಸುಖದ ಸಾಗರರು ಇಲ್ಲೇ ಆಗಬೇಕಾಗಿದೆ. ಕಿಸ್ಕೋ ಭಿ ದುಃಖ ನಹಿ ದೇನಾ ಹೈ, ಯಾರಿಗೂ ನೀವು ದುಃಖ ಕೊಡೋಕ್ಕೆ ಹೋಗಬೇಡಿ ಅಂತಾರೆ. ಬಹುತ್ ಮೀಠಿ ಬನ್ನ ಹೈ, ತುಂಬ ಸ್ವೀಟ್ ಆತ್ಮಗಳು ಆಗಬೇಕಾಗಿದೆ. ತುಮ್ ಜೋ ಕಡವೆ ಏಕದಮ್ ಜಹರ್ ಮಿಸಲ್ತೆ ಸೊ ಅಬ್ ವೈಸ್ಲೆಸ್ ಬ್ರಾಹ್ಮಣ್ ಬನ್ ರಹೆ ಹೋ. ಮೊದಲು ವಿಷದ ಸಮಾನ ಆಗಿಬಿಟ್ಟಿತ್ತು ಜೀವನ, ಈಗ ಅಮೃತದ ಸಮಾನ ಆಗ್ತಾ ಇದ್ದೀರಿ. ನಿರ್ವಿಕಾರಿ ಬ್ರಾಹ್ಮಣರು ಆಗ್ತಾ ಇದ್ದೀರಾ.
ಅಂದರೆ ವಿಷಯ ವಿಕಾರಗಳಲ್ಲಿ ಮುಳುಗೋಗಿದ್ವಿ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಈಶ್ವರ್ ಕಿ ಸಂತಾನ್ ಬನ್ ರಹೆ ಹೋ, ಈಗ ನಾವು ಏನಾಗ್ತಾ ಇದ್ದೀವಿ, ಈಶ್ವರನ ಮಕ್ಕಳಾಗ್ತಾ ಇದ್ದೀವಿ. ವಿಶ್ವಸ್ಸೆ ವೈಸ್ಲೆಸ್ ದೇವತಾ ಬನ್ ರಹೆ ಹೋ, ವಿಷಯ ವಿಕಾರಗಳಿಂದ ನಿರ್ವಿಕಾರಿ ದೇವತೆಗಳು ಆಗ್ತಾ ಇದ್ದೀರಾ. आधा कल्प तुम पतित बनते बनते अभी बिल्कुल जड़जड़ीभूत अवस्था को पाए हुए हो. ಅರ್ಧ ಕಲ್ಪದಿಂದ ನೀವು ಪತಿತರಾಗ್ತಾ ಆಗ್ತಾ ಬಿಲ್ಕುಲ್ ಜಡ್ಜಡೀಭೂತ ಅವಸ್ಥೆಗೆ ಬಂದ್ಬಿಟ್ಟಿದ್ದೀರಿ. सड़े हुए कपड़ों को सटका लगाने से फटकर चिरचिर हो जाता है. ಹೇಳ್ತೀನಿ ಅಂದರೆ ಶಿಥಿಲಾವಸ್ಥೆಗೆ ಹೊರಟೋಗ್ಬಿಟ್ಟಿದೆ ಅಂತ. ಅಂದರೆ ಮರ ತುಂಬ ಬೆಳೆದ್ಬಿಟ್ರೆ ಒಳಗಡೆ ಎಲ್ಲ ಹುಳ ಉಪ್ಟ ತಿಂದ್ಬಿಟ್ಟು ಟೊಳ್ಳಾಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಜಡ್ಜಡೀಭೂತ ಅವಸ್ಥೆ ಅಂತ ಹೇಳ್ತಾರೆ. ಈಗ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲ ಕೊಳ್ತೋಗಿರೋ ಬಟ್ಟೆಗಳಿಗೆ ಈ ಬಟ್ಟಿನಲ್ಲಿ ಹಾಕಿದ್ರೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ, ಏನು ಕೈ ಸಿಗಲ್ಲ ಅಂತಾರೆ. ಅಂದರೆ ಇವಾಗ ಆತ್ಮಗಳು ಎಷ್ಟೇ ನೀವು ಹೋಗಿ ತಿಳಿಸಿ ಪ್ರೀತಿಯಿಂದ ಇದು ಮಾಡಿದ್ರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಇದಾಗೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಜ್ಞಾನದಲ್ಲಿ ನೀವು ಬಟ್ಟಿನಲ್ಲಿ ಕೂಡಿಸಿದಾಗ ಏನಾಗಿ ಹೋಗ್ತಾರೆ, ನಿಂತ್ಕೊಳ್ಳಲ್ಲ. ಆ ಥರ ಕೊಳಕು ಜಾಸ್ತಿ ಆಗಿಬಿಟ್ಟಿದ್ದಾವೆ ಮನುಷ್ಯರ ಆತ್ಮಗಳು ಅಂತಾರೆ. ಅಂದರೆ ಪರಮಾತ್ಮನ ಪವಿತ್ರ ಜ್ಞಾನ ಬುದ್ಧಿನಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಆ ಮಟ್ಟಿಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಬಟ್ಟೆದು ಉದಾಹರಣೆ ಕೊಡ್ತಾ ಇದ್ದಾರೆ. ಬಟ್ಟೆಗಳು ಬಟ್ಟಿನಲ್ಲಿ ಹಾಕ್ಬೇಕಾದ್ರೂ ಚೆನ್ನಾಗಿರ್ಬೇಕಲ್ಲ, ಅವಾಗ ತಾನೇ ಅದು ಕ್ಲೀನ್ ಆಗುತ್ತೆ. ಬಟ್ಟೆನೇ ಕೊಳ್ತೋಗ್ಬಿಟ್ಟಿದೆ, ತುಂಬ ಹಳೇದಾಗೋಗಿದೆ ಅಂದರೆ ಬಟ್ಟಿನಲ್ಲಿ ಹಾಕಿದ್ರೆ ಇನ್ನೂ ಇದಾಗೋಗ್ಬಿಡುತ್ತೆ. ಹಂಗೆ तो साफ करने में बहुत ಟೈಮ್ लगता है. ಅಂದರೆ ಸ್ವಚ್ಛ ಆಗೋದಕ್ಕೆ ಆತ್ಮಗಳು ತುಂಬ ಟೈಮ್ ಹಿಡಿಸುತ್ತೆ. ಅಂದರೆ ನಿಧಾನಕ್ಕೆ ತೊಗೊಂಡೋಗ್ಬೇಕು ಅಂತ. ಈ ಜ್ಞಾನನೂ ಕೂಡ ಏಕ್ದಮ್ ಫೋರ್ಸ್ಫುಲಿ ಕೊಡಬೇಡಿ, ಓವರ್ ಡೇಸು ಕೊಡೋಂಗಿಲ್ಲ. ಲೈಟಾಗಿ ನಿಧಾನಕ್ಕೆ ಪ್ರೀತಿ ಉತ್ಪತ್ತಿ ಮಾಡಿ ನಿಧಾನಕ್ಕೆ ತೊಗೊಂಡೋಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. फिर यहाँ भी हल्का पद मिल जाता है. तो ಬಾಬಾ ದೋಬಿ, ಶಿವಬಾಬಾ ಏನಾಗಿದ್ದಾರೆ, ಅಗಸ ಆಗಿದ್ದಾರೆ. ಆತ್ಮಗಳನ್ನು ಬಟ್ಟೆಗಳನ್ನು ಸ್ವಚ್ಛ ಮಾಡ್ತಾ ಇರೋವಂಥ ದೋಬಿ ಆಗಿದ್ದಾರೆ. ತುಮ್ ಬಿ ಸಾತ್ ಮೇ ಮದದ್ಗಾರ್ ಹೋ, ಪರಮಾತ್ಮ ಈ ಸೃಷ್ಟಿ ಸ್ವಚ್ಛತೆ ಮಾಡೋ ಕಾರ್ಯದಲ್ಲಿ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ದೋಬಿ ಬಿ ನಂಬರ್ ವಾರ್ ಹೋತೆ, ದೋಬಿಗಳಲ್ಲಿ ಕೂಡ ನಂಬರ್ ವಾರ್ ಇರ್ತಾರೆ ಅಂತಾರೆ. धोबी भी नंबर वार, यहाँ भी नंबर वार धोबी. अच्छे कपड़े साफ ना करे तो कहेंगे ना यह जैसे हजामे. ಒಳ್ಳೆ ಚೆನ್ನಾಗಿ ಬಟ್ಟೆ ಸರಿಯಾಗಿ ಒಗಿಲಿಲ್ಲ ಅಂದರೆ ಏನಂತಾರೆ ಅವ್ರಿಗೆ, ಆಜ್ಕಲ್ ಕಪಡೆ ಸಾಫ್ ಧುಲಾಯಿ ಸೀಕೆ ಹೇ. ಈಗಿನ ಕಾಲದಲ್ಲಿ ಒಳ್ಳೆ ಒಳ್ಳೆ ಮೆಷಿನರೀಸ್ ಎಲ್ಲ ಬಂದುಬಿಟ್ಟಿದೆ, ಬಟ್ಟೆಗಳೆಲ್ಲ ಕ್ಲೀನಾಗಿ ಒಗೆಯೋದೆಲ್ಲ ಬಂದುಬಿಟ್ಟಿದೆ ಅಂತಾರೆ. ಮಿಷನರೀಸ್ ಎಲ್ಲ ಇದಾವಲ್ಲ, ಹೊಸ ಹೊಸ ಎಲ್ಲ ಮಿಷನರೀಸ್ ಎಲ್ಲ ಇದೆ. ಯಾ ಹುನೂರ್ ಬಿ ಬಾಹರ್ ವಾಲೋನ್ಸೆ ಆಯಾ ಹೈ. ಈ ಉಪಾಯಗಳೆಲ್ಲ ಹೊರದೇಶಗಳಿಂದೆಲ್ಲ ಬಂದಿದ್ದಾವೆ ಅಂತಾರೆ. ಬಾಹರ್ ವಾಲೆ ಕುಚ್ ಇಜ್ಜತ್ ದೇತೆ, ಫಾರಿನರ್ಸ್ಗೆ ಗೌರವ ಕೊಡಬೇಕಾಗತ್ತೆ. ಪೈಸೆ ಆದಿ ಮದದ್ ಕರ್ತೆ. ಫಾರಿನರ್ಸ್ ಏನು ಮಾಡ್ತಾರೆ, ಇಂಡಿಯಾ ದೇಶಕ್ಕೆ ತುಂಬ ಸಪೋರ್ಟು ಮಾಡ್ತಾರೆ. ಜಾನ್ತೆ ಬಡ ಬಿರಾದರಿ ವಾಲೆ, ಇವರು ತುಂಬ ಹಳೆ ಕುಳುಗಳು ಇವರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇಂಡಿಯಾದವರಿಗೆ ಸಪೋರ್ಟು ಮಾಡ್ತಾ ಇರ್ತಾರೆ. ಅಬ್ಬ ನೀಚೆ ಗಿರೆ ಗಿರ್ನೆ ವಾಲೋಂ ಪರ್ ತರಸ್ ಪಡ್ತಾ ಏನ, ಕೆಳಗಡೆ ಇಳಿದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನದ ಮೇಲೆ ಆ ದೇಶಗಳವ್ರಿಗೆಲ್ಲ ಕನಿಕರ ದಯೆ ಇರುತ್ತೆ ಅಂತಾರೆ. ಬಾಬಾ ಕೇಳ್ತೆ ತುಮಕೋ ಕಿತ್ನಾ ಧನ್ವಾನ್ ಬನಾಯತ ಮಾಯಾನೆ ಕ್ಯಾ ಹಾಲತ್ ಕರ್ದಿ. ನಿಮ್ಮನ್ನು ತುಂಬ ಸಾವುಕಾರನಾಗಿ ಮಾಡಿದ್ದೆ, ಈ ಮಾಯೆ ಸೇರ್ಕೊಂಡ್ಬಿಟ್ಟು ಎಷ್ಟು ಗತಿ ಇಡಿಸ್ಬಿಟ್ಟಿದೆ ನೋಡಿ. ತುಂಬ ಬಿ ಸಮಸ್ತೆ ಹೋ ವಿಜಯ ಮಾಲಾ ಮೇ ಥೇ. ನೀವು ಕೂಡ ಈಗ ತಿಳ್ಕೊಂಡಿದ್ದೀರಿ, ನಾವು ವೈಜಯಂತಿ ಮಾಲೆಯಲ್ಲಿ ಇದ್ವಿ. ಫಿರ್ 84 ಜನ್ಮಲೆ ಕ್ಯಾ ಕರ್ ಬನೆ ಹೇ. ವೈಜಯಂತಿ ಮಾಲೆಯಲ್ಲಿ ಇದ್ದಂಥವ್ರು ಇವಾಗ ಏನಾಗ್ಬಿಟ್ಟಿದ್ದೀರಿ ನೋಡಿ. ವಂಡರನ 84 ಜನ್ಮ ತೊಗೊಂಡು ಏನಾಗ್ಬಿಟ್ಟಿದ್ದೀರಿ, ಆಶ್ಚರ್ಯ ಅಲ್ವಾ. ತುಮ್ ಸಮಜಾ ಸಕ್ತೆ ಹೋ ತುಮ್ ಭಾರತವಾಸಿ ತೋ ಸ್ವರ್ಗವಾಸಿ ಥೇ. ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ನೀವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ರಿ. ಭಾರತ ದೇಶನೇ ಸ್ವರ್ಗ ಇತ್ತು. ಫಿರ್ ನೀಚೆ ಗಿರ್ತೆ ಗಿರ್ತೆ ನರಕವಾಸಿ ಬನ್ನ ಪಡೆ. ಕೆಳಗಡೆ ಹೇಳ್ಕೊಂಡು ಏನಾಗ್ಬಿಟ್ರೆ ನರಕವಾಸಿ ಆಗ್ಬಿಟ್ರಿ. ಅವು ಬಾಬಾ ಕೇತೆ ಹೇ ಪವಿತ್ರ ಬನ್ ಸ್ವರ್ಗವಾಸಿ ಬನು. ಈಗ ತಂದೆ ಪುನಃ ಹೇಳ್ತಾ ಇದ್ದಾರೆ, ಪವಿತ್ರ ಆತ್ಮಗಳಾಗಿ ಸ್ವರ್ಗವಾಸಿಗಳಾಗಿ ಮನ್ಮನಾಭವು ಶಿವ್ ಭಗವಾನು ಮಾಮೇಕಂ ಯಾಕರು. ಮನ್ಮನಾಭವ ಇದೆ, ಶಿವನ ಭಗವಾನು ವಾಚ ಇದೆ, ನೀವು ನನ್ನೊಬ್ಬ ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ ಕಿ ಯಾತ್ರಾ ಸೆ ತುಮಾರ ಸಬ್ ಪಾಪ್ ನಷ್ಟ ಹೋ ಜಾಯೆಂಗೆ. ಯೋಗ ಮಾಡ್ತಾ 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 ಏನಾಗುತ್ತೆ, ನೆನಪಿನ ಯಾತ್ರೆಯಲ್ಲಿ ಪಾಪ ಎಲ್ಲ ನಷ್ಟ ಆಗೋಗುತ್ತೆ.
ಶಾಸ್ತ್ರ में लिखा है कृष्ण ने भगाया पटरानी बनाने ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಕೃಷ್ಣವು ನನಗೆ ಅನೇಕ ಪಟ್ರಾಣಿಯರಿದ್ದರು ಅಂತ ತುಮ್ ಸಬ್ ಪढ़ रहे हो ಪಟ್ರಾಣಿ ಬನ್ रहे हो ಅಂದರೆ ಈಗ ನೀವು ಓದ್ತಾ ಇದ್ದೀರಿ ಕೃಷ್ಣನ ರಾಣಿ ಇರ್ತಾರ ನೀವು ಕೂಡ ರೆಡಿ ಆಗ್ತಾ ಇದ್ದೀರಿ ಪರಂತು ಇನ್ ಬಾತಂಕೋ ಕೊಯ್ ಸಮಜ್ ನೈ ಸಕ್ತೆ ಈ ವಿಚಾರಗಳನ್ನು ಬೇರೆಯವರು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಬ್ ಬಾಬಾನೇ ಆಕರ್ ಬಚ್ಚೋಂಕೋ ಸಮಜಾಯ ಈಗ ಶಿವತಂದೆ ಬಂದು ಮಕ್ಕಳಿಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ बाबा कहते हैं मैं कल्प कल्प तुमको समझाने आता हूँ तो पहले भगवान एक है ಕಲ್ಪ ಕಲ್ಪ ಕೂಡ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬರ್ತೀನಿ ಮೊದಲು ಭಗವಂತ ಒಬ್ಬರು ಯ ಸಿದ್ಧ ಕರ್ ಫಿರ್ ಬತಾವೋ ಗೀತಾ ಕ ಭಗವಾನ್ ಕೋನ್ ಮೊಟ್ಟ ಮೊದಲು ಇದನ್ನು ತಿಳಿಸಿ ಸಿದ್ಧ ಮಾಡಿ ತಿಳಿಸಿ ಗೀತೆಯ ಭಗವಂತ ಯಾರು ಅಂತ ರಾಜಯೋಗ ಸಿಕ್ಲಾನೆ ಕಿಸ್ನೆ ಸಿಕ್ಕಾಯ ರಾಜಯೋಗವನ್ನು ಯಾರು ಕಲಿಸಿದ್ದೋ ಭಗವಾನ್ ಹಿ ಬ್ರಹ್ಮ ದ್ವಾರ ಸ್ಥಾಪನಾ ಕರಾತೆ ಹೇ ಭಗವಂತನೇ ಬಂದು ಬ್ರಹ್ಮನ ಮುಖಾಂತರ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅವ್ರು ವಿನಾಶ ಫಿರ್ ಪಾಲನಾ ಕರಾತೆ ವಿನಾಶನೂ ಸ್ಥಾಪನೆನೋ ಪಾಲನೆನೋ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾರೆ जो ब्राह्मण है वही फिर देवता बनते हैं यह बातें भी समझ में उन्हों की जाएगी जिनका कल्प पहले समझा है ಈ ಟಾಪಿಕ್ಸು ಈ ಜ್ಞಾನದ ಪಾಯಿಂಟ್ಸು ಯಾರಿಗೆ ಅರ್ಥವಾಗುತ್ತೆ ಅಂದರೆ 5000 ವರ್ಷಗಳ ಹಿಂದೆ ಈ ಜ್ಞಾನವನ್ನು ತಿಳ್ಕೊಂಡಿದ್ರು ಅವರು ಈಗಲೂ ಬಂದು ತಿಳ್ಕೊತಾರೆ ಯಾರ್ಯಾರಿಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಅಂತಾರೆ सेकंड बाय सेकंड जो हुआ इस समय तक समझेंगे ಅಂದರೆ ಸೃಷ್ಟಿ ಆದಿನಿಂದ ಸೆಕೆಂಡ್ ಬೈ ಸೆಕೆಂಡ್ ಏನು ನಡೀತಾ ಬಂದಿದೆ ಅದನ್ನು ಈಗಷ್ಟೇ ನೀವು ತಿಳ್ಕೊಳ್ತೀರಾ ಡ್ರಾಮಾ में तुम्हें बहुत पुरुषार्थ करना ಈ ನಾಟಕದಲ್ಲಿ ನೀವು ಚೆನ್ನಾಗಿ ಪುರುಷಾರ್ಥ ಮಾಡಿ ಯಹ ತೋ ಬಚ್ಚೆ ಸಮಸ್ತೆ ಅಭಿ ಹಮಾರೆ ಅವಸ್ಥಾ ನಹಿ ಹುಯಿ ಈಗ ಮಕ್ಕಳೇ ತಿಳ್ಕೊಂಡಿರ್ತೀರಿ ಈಗ ನಮ್ಮ ಆ ಅವಸ್ಥೆ ಆಗಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ टाइम लगेगा कर्मातीत अवस्था हो जाए तो फिर सब नंबर 1 पास हो जाए फिर भी लड़ाई भी लग जाती है ಟೈಮ್ ಇಡ್ಸುತ್ತೆ ಕರ್ಮಾತೀತ ಅವಸ್ಥೆ ಬಂದ್ಬಿಡ್ತು ಅಂತಂದರೆ ನಂಬರ್ 1 ಪಾಸ್ ಆಗೋಗ್ಬಿಟ್ಟು ಅಂತಂದರೆ ಎಲ್ಲರೂ ಕೂಡ ಆಮೇಲೆ ಯುದ್ಧಗಳು ಶುರು ಆಗಿಬಿಡ್ತವೆ ಅಂದರೆ ಪಾಸ್ ಆಗೋಕೆ ಕಾಯ್ತಾ ಇದೆ ನಾವೆಲ್ಲ ಪಾಸ್ ಆಗಬೇಕು ತಪಸ್ಯಾಮೆ ಕಿಟ್ಪಿಟ್ ಚಲ್ತಿ रहेंगी ಪರಸ್ಪರ ಒಬ್ರಿಗೊಬ್ಬರಿಗೆ ಗಲಾಟೆಗಳು ಇವೆಲ್ಲ ನಡೀತಾ ಇರುತ್ತೆ ದೇಶಗಳ ಮಧ್ಯೆ ಯುದ್ಧ ಯಾಕೆ ಹತ್ಕೊತಾ ಇಲ್ಲ ಪೂರ್ತಿ ಆಗಿಲ್ವಲ್ಲ ಮಕ್ಕಳೆಲ್ಲ ರೆಡಿ ಆಗಿಲ್ವಲ್ಲ ಸ್ವರ್ಗ ಪೂರ್ತಿ ರೆಡಿ ಆಗಬೇಕಲ್ಲ ಸ್ವರ್ಗಕ್ಕೆ ಬರೋರು ಎಲ್ಲ ರೆಡಿ ಆಗಬೇಕಲ್ಲ सब तरफ तैयारियां कर रहे हैं तुमने जो कुछ भी दिव्य दृष्टि से देखा वह फिर इन आंखों से देखना है ಕಲ್ಪದ ಹಿಂದೆ ಏನೆಲ್ಲ ನಡೆದಿತ್ತು ಅದೆಲ್ಲ ದಿವ್ಯ ದೃಷ್ಟಿಗಳಿಂದ ನೋಡಿದ್ದೀರಾ ನೆಕ್ಸ್ಟ್ ನೀವು ಈ ಕಣ್ಣಿಂದ ನೋಡ್ತೀರಾ ಅಂತ ಅಂದರೆ ಫಸ್ಟು ಈ ಒಂದು ಓಂ ಮಂಡಳಿ ಸ್ಥಾಪನೆ ಆದಾಗ ವಿನಾಶ ಹೆಂಗಾಗತ್ತೆ ಎಲ್ಲ ತೋರಿಸ್ತಾ ಇದ್ದಾರಂತೆ ಬಾಬಾ ಅವರು ಆ ದೃಶ್ಯಗಳೆಲ್ಲ ನೋಡಿದಾರಂತೆ ಮೊದಲು ಅದನ್ನು ನೀವು ಪ್ರಾಕ್ಟಿಕಲ್ನಲ್ಲಿ ನೋಡ್ತೀರಾ ವಿನಾಶ ಕಾವಿ ಸಾಕ್ಷಾತ್ಕಾರ ಕಿಯಾ ಹೇ ವಿನಾಶ ಹೆಂಗಾಗತ್ತೆ ಅನ್ನೋದನ್ನು ಬ್ರಹ್ಮ ಬಾಬಾ ನೋಡಿದ್ದಾರೆ ಸ್ಥಾಪನಾ ಕಾವಿ ಸಾಕ್ಷಾತ್ಕಾರ ಕಿಯಾ ಹೊಸ ಪ್ರಪಂಚ ಹೆಂಗೆ ಬರುತ್ತೆ ಅನ್ನೋದು ಸಾಕ್ಷಾತ್ಕಾರ ಆಗಿದೆ ಫಿರ್ ಪ್ರಾಕ್ಟಿಕಲ್ ರಾಜ ಹಿಂಗೆ ದೇಖೇಂಗೆ ಆಮೇಲೆ ಪ್ರಾಕ್ಟಿಕಲ್ ರಾಜ್ಯನೂ ನೋಡ್ತೀರಾ तुम बच्चों को तो बहुत खुशी होनी चाहिए या पुराना धन निಮಗೆ ತುಂಬ ಖುಷಿ ಆಗಬೇಕು ಇದು ಹಳೆ ದೇಹ योग से आत्मा पवित्र बन जाएंगे फिर यह पुराना शरीर भी छोड़ना है ಯೋಗದಿಂದ ಆತ್ಮ ಪವಿತ್ರ ಆಗೋಗ್ಬಿಡುತ್ತೆ ನಂತರ ಈ ಹಳೆ ದೇಹನೂ ಬಿಡಬೇಕು 84 ಜನ್ಮೋं का चक्र पूरा होता है 84 ಜನ್ಮಗಳ ಚಕ್ರ ಪೂರ್ತಿ ಆಗೋಗುತ್ತೆ फिर जरूर सबका नया शरीर मिलेगा ಆಮೇಲೆ ಎಲ್ಲರಿಗೂ ಹೊಸ ಶರೀರ ಅನ್ನೋದು ಸಿಕ್ಕುತ್ತೆ यह भी समझने की बहुत सहज बात है ಇವೆಲ್ಲವೂ ಕೂಡ ತುಂಬ ತಿಳ್ಕೊಳ್ತಕ್ಕಂತಹ ವಿಚಾರಗಳಾಗಿದೆ ಸಹಜವಾಗಿರುವಂಥದ್ದು ಸಮಜ್ ಬಿ ಸಕ್ತೆ ಹೇ ಕಲಿಯುಗಕ್ಕೆ ಬಾದ್ ಸತ್ಯುಗ ಜರೂರ್ ಹೋಗ ತಿಳ್ಕೊಳ್ಳಬಹುದು ಕಲಿಯುಗದ ನಂತರ ಸತ್ಯುಗನು ಆಗುತ್ತೆ ಅನೇಕ ಧರ್ಮ ಕಾ ವಿನಾಶ ಜರೂರ್ ಹೋಗ ಅನೇಕ ಧರ್ಮಗಳೇನಿದ್ದಾವೆ ಇವೆಲ್ಲ ವಿನಾಶ ಆಗುತ್ತೆ फिर देवी देवता सनातन धर्म की स्थापना अर्थ बाप को आना पड़े ದೇವತಾ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಸನಾತನ ಧರ್ಮನ ಸ್ಥಾಪನೆ ಮಾಡಲಿಕ್ಕೆ ಪರಮಾತ್ಮನು ಮೇಲಿಂದ ಇಳಿದು ಬರಬೇಕಾಗುತ್ತೆ अभी तो तुम ब्राह्मण बने हो फिर देवता बनने के लिए दूसरा कोई हो ना सके ನೀವೀಗ ಬ್ರಾಹ್ಮಣರಾಗಿರ್ತೀರಿ ದೇವತೆಗಳಾಗಲಿಕ್ಕೋಸ್ಕರ ಬೇರೆ ಇನ್ಯಾರು ಆಗಲಿಕ್ಕಾಗೋದಿಲ್ಲ तुम जानते हो हम शिव बाबा के बने शिव बाबा हमको वर्षा दे रही ನಿಮಗೆ ಗೊತ್ತಿದೆ ನಾವು ಶಿವ ತಂದೆ ಸಂತಾನರಾಗಿದ್ದೀವಿ ಶಿವ ಬಾಬಾ ನಮಗೆ ಆಸ್ತಿ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತು ಶಿವ ಜಯಂತಿ ಮಾನ ಹಿ ಭಾರತ್ ಕೋ ವರ್ಷ ಮಿಲ
ಶಿವ ಜಯಂತಿ ಅಂದರೆ ಭಾರತ ದೇಶಕ್ಕೆ ಆಸ್ತಿ ಸಿಕ್ಕಿರೋದು. ಶಿವ ಬಾಬಾ ಆಯಾ ಹೇ ಕ್ಯಾ ಕರ್ಕೆ, ಶಿವ ತಂದೆ ಬಂದಿದ್ದಾರೆ, ಬಂದು ಏನು ಕೊಟ್ಟರು? ಇಸ್ಲಾಮಿ ಬೌದ್ಧಿ ಆದಿನೇ ಆಕರ್ ಅಪ್ನಾ ಧರ್ಮ ಸ್ಥಾಪನಾ ಕಿ. ಇಸ್ಲಾಮಿಗಳು ಬೌದ್ಧರು ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ರು. ಬಾಬಾನೇ ಆಕರ್ ಕ್ಯಾ ಕಿಯ, ಶಿವ ತಂದೆ ಬಂದು ಏನು ಮಾಡಿದ್ರು? जरूर स्वर्ग की स्थापना की, जैसे स्थापना की वैसे स्थापना होती है, सो भी तुम जानते हो. ಹೇಗೆ ಸ್ಥಾಪನೆ ಮಾಡಿದ್ರೋ ಹಾಗೆ ಅವಶ್ಯಕವಾಗಿ ಸ್ಥಾಪನೆ ಕೂಡ ಆಗತ್ತೆ. ಅದನ್ನು ನೀವೇ ತಿಳ್ಕೊಂಡಿದ್ದೀರಿ. ಫಿರ್ ಸತ್ಯುಗ್ ಮೇ ಸಬ್ ಬಾತೆ ಭೂಲ್ ಜಾಯಂಗೆ. ಸತ್ಯುಗದಲ್ಲಿ ಹೋದ್ಮೇಲೆ ಈ ಎಲ್ಲ ಟಾಪಿಕ್ಸ್ ನಿಮ್ಗೆ ಏನಾಗ್ಬಿಡುತ್ತೆ? ಮರ್ತು ಹೋಗ್ಬಿಡುತ್ತೆ. यह भी समझते हो 21 जन्मों का वर्षा अभी ले लेते हैं. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ. 21 ಜನ್ಮಗಳಿಗೆ ಆಸ್ತಿಯನ್ನು ನಾವು ತಗೊತಾ ಇದ್ದೀವಿ. ಡ್ರಾಮಾ ಮೇಲೆ ನೂಂದ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅಂತ. बल यहाँ समझेंगे या बाबा है या बच्चा है, बच्चों को वर्षा मिलता है जरूर. ಬೆಲೆ ತಿಳ್ಕೊಂತಾರೆ, ಇಲ್ಲಿ ತಂದೆ ಇದ್ದಾರೆ, ಇಲ್ಲಿ ಮಗ ಇದ್ದಾರೆ ಅಂತ, ಮಕ್ಕಳಿಗೆ ಆಸ್ತಿ ಸಿಗುತ್ತೆ. ಪರಂತು ಪ್ರಾರಬ್ಧ ಅಭಿ ಕಿ ಹೇ, ಆದರೆ ಪ್ರಾರಬ್ಧ ಅಂತಕ್ಕಂಥದ್ದು ಇಲ್ಲಿಂದು. ಸಚ್ಚಿ ಕಮಾಯಿಕಾರ 21 ಜನ್ಮಕ್ಕೆ ಲಿಯೇ ತುಮ್ ಅಭಿ ವರ್ಷ ಲೇರೆ. ಈಗ ಸತ್ಯವಾದಂತಹ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ. 21 ಜನ್ಮಗಳಿಗೋಸ್ಕರ ಆಸ್ತಿ ಇಲ್ಲಿಂದ ನೀವು ತಗೊತಾ ಇದ್ದೀರಿ ಅಂತಾರೆ. 84 ಜನ್ಮ ತೋ ಲೇತೆ ಹಿ ಹೋ, 84 ಜನ್ಮಗಳನ್ನು ತೆಗೆದುಕೊಳ್ತೀರಾ. ಸತೋ ಪ್ರಧಾನ್ ಸೋ ಫಿರ್ ಸತೋ ರಜತಮೊಮ್ಮೆ ಆಯಂಗೆ. ಮೊಟ್ಟ ಮೊದಲು ಸತೋ ಪ್ರಧಾನರಾಗಿದ್ದರೆ, ಆಮೇಲೆ ಸ್ಟೇಜಸ್ ಹೇಳ್ಕೊಂಡು ಸತೋ ರಜತಮನಲ್ಲಿ ಬಂದ್ರಿ. ಈ ಅಚ್ಚಿ ರೀತಿ ಯಾದ್ ಕರ್ನೆ ಸೆ ಫಿರ್ ಖುಷಿ ಬಿ ರಹೇಗ. ಚೆನ್ನಾಗಿ ನೀವು ನೆನಪಿಟ್ಕೊಂಡ್ರೆ ಖುಷಿ ಇರುತ್ತೆ, ಮರ್ತೋಗ್ಬಿಟ್ರೆ ಖುಷಿ ಹೊರಟೋಗಿರುತ್ತೆ ಅಲ್ವಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಮझाने में बड़ी मेहनत लगती, ತಿಳಿಸ್ಕೊಡೋಕ್ಕೂ ಕಷ್ಟ ಇಡ್ಸುತ್ತೆ. जब समझ जाते हैं तो उनको बड़ी खुशी होती. ಯಾರು ತಿಳ್ಕೊಂಡು ಬಿಡ್ತಾರೋ ಅವ್ರಿಗೆ ಖುಷಿ ಹೆಚ್ಚಿಬಿಡುತ್ತೆ ಅಂತ. जो बच्चे अच्छी ರೀತಿ समझते हैं वो बहुतों को समझाते रहते. ಯಾರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅವ್ರು ಬೇರೆಯವ್ರಿಗೂ ತಿಳಿಸ್ತಾ ಇರ್ತಾರೆ. ಕಾಂಟೋं को फूल बनाते रहते हैं. ಮುಳ್ಳು ಥರ ಆಗಿರೋ ಜನನ ಹೂ ಥರ ಮಾಡ್ತಾ ಇರ್ತಾರೆ. ಯಹ ಬೇಹದ್ ಕಿ ಪಢಾಯಿ. ಇದೆಂಥ ವಿದ್ಯೆ? ಬೇಹದ್ದಿನ ವಿದ್ಯೆ. ವರ್ಷ ಬಿ ಬೇಹದ್ ಕಾ ಮಿಲ್ತಾ, ಆಸ್ತಿನೂ ಬೇಹದ್ದಿನದು ಸಿಗುತ್ತೆ. ಫಿರ್ ಇಸ್ಸೆ ತ್ಯಾಗ ಬಿ ಬೇಹದ್ ಕಾ ಹೈ. ಇದರಲ್ಲಿ ತ್ಯಾಗನೂ ದೊಡ್ಡದಿದೆ. ಗೃಹಸ್ಥ ವ್ಯವಹಾರ ಮೇ ರಹತೆ ಸಾರಿ ದುನಿಯಾ ಕಾ ತ್ಯಾಗ ಕರ್ನ. ಗೃಹಸ್ಥ ಜೀವನದಲ್ಲಿ ಇರ್ತಾ ಟೋಟಲ್ ಹಳೆಯ ಜೀವನವನ್ನು ತ್ಯಾಗ ಮಾಡಬೇಕು. ಕ್ಯೋಂಕಿ ತುಮ್ ಜಾನ್ತೆ ಪುರಾಣಿ ದುನಿಯಾ ಖತಮ್ ಮಾಡಿ, ಈ ಹಳೆ ಪ್ರಪಂಚ ಸಮಾಪ್ತಿ ಆಗಲಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇಸ್ಲಿಯೇ ಬೇಹದ್ ಕಾ ಸನ್ಯಾಸ ಕರಾತೆ. ಅದರಿಂದ ಬಾಬಾ ಬಂದು ಬೇಹದ್ದಿನ ಸನ್ಯಾಸತ್ವ ಕೊಡಿಸ್ತಾರೆ. ಸನ್ಯಾಸಿಯೋಂ ಕಾ ಭಿ ಹದ್ ಕಾ ಸನ್ಯಾಸ ಉನ್ಕಾ ಹೈ ಹಠ ಯೋಗ. ಸಾಧು ಸಂತದ ಮನೆ ಮಟ್ಟ ಬಿಟ್ಟು ಹೋಗೋ ಹಠ ಯೋಗದ ಸನ್ಯಾಸ ಅಂತಾರೆ. ಇಸ್ಮೇ ಜೂಟ್ ಕಿ ಬಾತ್ ಭಿ ನಹಿ ರಹೇಗಾ. ಇದರಲ್ಲಿ ಹಠದ ಮಾತಿಲ್ಲ ಅಂತಾರೆ. ಅಂದರೆ ಹಠ ಯೋಗ ಮಾಡ್ತಾರೋ ಆ ಥರದ್ದಿಲ್ಲ. ಯಹ ಪಢಾಯಿ, ಪಾಠಶಾಲೆ ಮೇ ಪढ़ना है, ಮನುಷ್ಯ ಸೇ ದೇವತಾ ಬನ್ನೆ ಕಿ. ಇದೊಂದು ಪಾಠಶಾಲೆ ಆಗಿದೆ. ಭಗವಂತ ಪಾಠಶಾಲೆ ಓಪನ್ ಮಾಡಿದ್ದಾರೆ. ಇದರಲ್ಲಿ ಓದುವಂಥದ್ದು ಮನುಷ್ಯರಿಂದ ದೇವತೆ ಆಗೋ ವಿದ್ಯೆ ಇದು. ಶಿವ ಭಗವಾನ್ ವಾಚ ಕೃಷ್ಣ ಹೋ ನಾ ಸಕೆ. ಇಲ್ಲಿ ಶಿವ ಭಗವಾನ್ ವಾಚ ಇದೆ, ಇಲ್ಲಿ ಕೃಷ್ಣ ಇಲ್ಲ. ಇನ್ಕಾ ಹೆವೆನ್ಲಿ ಗಾಡ್ ಫಾದರ್ ನಹಿ ಕಹೆಂಗೆ. ಅವ್ರಿಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳೋದಿಲ್ಲ, ಹೆವೆನ್ಲಿ ಪ್ರಿನ್ಸ್ ಕಹೆಂಗೆ. ಕಿತ್ನಾ ಮೀಟೆ ಮೀಟೆ ಬಾತೆ ಸಮझाते हैं ಧಾರಣ ಕರ್ನೆ ಕಿ. ಅಂದರೆ ಹೆವೆನ್ಲಿ ಪ್ರಿನ್ಸ್ ಅಂತ ಕೃಷ್ಣನ್ಗೆ ಹೇಳ್ಬೋದು, ಹೆವೆನ್ಲಿ ಗಾಡ್ ಫಾದರ್ ಅಂತ ಕೃಷ್ಣನ್ಗೆ ಹೇಳೋಕ್ಕಾಗಲ್ಲ. ಪರಮಾತ್ಮನಿಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳ್ಬೋದು. ಎಷ್ಟು ಸ್ವೀಟ್ ಆಗಿರೋ ಅಂಥ ವಿಚಾರಗಳನ್ನು ತಂದೆ ಹೇಳ್ತಾರೆ ಧಾರಣೆ ಮಾಡಲಿಕ್ಕೋಸ್ಕರ. ದೇವಿ ಲಕ್ಷಣ ಬಿ ಚಾಹಿಯೆ. ಇದನ್ನು ಓದ ನಂತರ ದೈವಿ ಲಕ್ಷಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಬೇಕು. ಕಭಿ ಬಿ ಸುನಿ ಸುನಾಯಿ ಬಾತೋಂ ಪರ್ ನಹಿ ಲಗನಾ ಚಾಹಿಯೆ. ಯಾರ್ಯಾರು ಏನೇನು ಹೇಳ್ತಾರೆ ಅವು ಮಾತುಗಳಿಗೆ ನೀವು ಕಿವಿಗೆ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ, ಕಿವಿಗೆ ಕೊಡಲಿಕ್ಕೆ ಹೋಗಬೇಡಿ ಅಂತಾರೆ. ವ್ಯಾಸ್ ಬಿ ಕಿ ಲಿಖಿ ಹುಯಿ ಬಾತೋಂ ಪರ್ ಲಗತೆ ಲಗತೆ ಬುರಿ ಗತಿ ಹೋ ಗಯಿ. ಈ ಗ್ರಂಥಗಳಲ್ಲಿ ಇವರು ಬರೆದಿರ್ತಕ್ಕಂಥ ಮಾತುಗಳು ಕೇಳ್ಕೊಂಡು ಕೆಳಗಡೆಗೆ ಬಂದುಬಿಟ್ರು. ಸಿವಾಯ್ ಜ್ಞಾನಕ್ಕೆ ಅವ್ರು ಕುಚ್ ನಹಿ ಸುನಾತೆ ತೋ ಸಮझो ಯಹ ಹಮಾರಾ ದುಶ್ಮನ್ ಹೈ. ಜ್ಞಾನ ಬಿಟ್ಟು ಬೇರೆ ಏನಾದರೂ ಮಾತಾಡ್ತಾರೆ ಅಂದರೆ ಅವ್ರು ನಮ್ಮ ಶತ್ರು ಅಂತಲೇ ತಿಳ್ಕೊಂಡ್ಬಿಡಿ ಅಂತ. ಜ್ಞಾನಕ್ಕೆ ಸಂಬಂಧಪಟ್ಟದೇ ಇರೋದು ಮಾತಾಡೋದು ನಮ್ಗೇನಕ್ಕೆ ಬೇಕೋ ಬಿಟ್ಟಾಕಿ. ದುರ್ಗತಿ ಮೇಲೆ ಲೇ ಜಾತೆ. ಕಭಿ ಬಿ ಪರಮಾತ್ಮ ಪರ್ ನಹಿ ಲಗ್ನ ಚೈಯೆ. ಪರಮತಗಳಲ್ಲಿ ನೀವು ಹೋಗಬೇಡಿ. ಮನ್ಮತ್ ಪರಮತ್ ಪರ್ ಚಲಾತೋ ಮರ. ಮನ್ಮತ ಪರಮಾತ್ಮದ ಮೇಲೆ ನಡೆದ್ರೆ ಅವ್ರು ಸತ್ತಂಗೆ ಅಂತಿದ್ದಾರೆ. ಬಾಬಾ ಸಮझाते रहते झूठी बातें बोलने वाले तो बहुत है. ಸುಳ್ಳು ಹೇಳೋರು ಬೇಕಾದಷ್ಟು ಜನ ಇದ್ದಾರೆ.
ತುಮಕೋ ತೋ ಬಾಬಾ ಸೆ ಹಿ ಸುನ್ನ ಹೇ. ಶಿವಬಾಬಾ ಏನು ಹೇಳ್ತಾರೆ ಅದನ್ನೇ ನೀವು ಕೇಳಬೇಕಾಗಿದೆ. ಸಿ ನೋ ಇವಿಲ್, ಹಿಯರ್ ನೋ ಇವಿಲ್, ಟಾಕ್ ನೋ ಇವಿಲ್. ಬಾಪ್ ದಾದಾ ಆಯೇ ಹಿ ಹೇ, ಮನುಷ್ಯ ಸೆ ದೇವತಾ ಬನಾತೆ ಹೇ. ಬಾಪ್ ದಾದಾ ಬಂದಿದ್ದಾರೆ ಮಾನವರನ್ನ ದೇವತೆಗಳನ್ನಾಗಿ ಮಾಡಲಿಕ್ಕೆ. तो उनकी श्रीमत पर चलना चाहिए. ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ಏನು ಮಾಡ್ತಾ ಇರಿ, ನಡೀತಾ ಇರಿ. अच्छा, मीठे मीठे सिखलादे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश धारणೆಗಳಿಗೋಸ್ಕರ यहाँ बाबा समान सुख का सागर, प्रेम का सागर बनना. ಇಲ್ಲಿ ತಂದೆಯ ಸಮಾನ ಸುಖದ ಸಾಗರರು ಆಗಬೇಕು, ಪ್ರೇಮದ ಸಾಗರರು ಆಗಬೇಕು. ಸರ್ವ ಗುಣ ಧಾರಣ ಕರ್ನೆ, ಎಲ್ಲ ದೈವಿ ಗುಣಗಳನ್ನು ಜೀವನದಲ್ಲಿ ಏನು ಮಾಡಬೇಕು, ಧಾರಣೆ ಮಾಡಬೇಕು. ಕಿಸಿ ಕೋ ಭಿ ದುಃಖ ನಹಿ ದೇನಾ, ಯಾರಿಗೂ ಮನಸ್ಸಿಗೆ ಬೇಜಾರು ಅನ್ನೋದನ್ನು ಮಾಡಿಸ್ಬೇಡಿ. ಎರಡನೇ ಪಾಯಿಂಟ್, ಸುನಿ ಸುನಾಯಿ ಬಾತೋं पर कभी विश्वास नहीं करना. ಯಾರ್ಯಾರೋ ಏನೇನೋ ಮಾತಾಡ್ತಿರ್ತಾರೆ, ಅವೆಲ್ಲ ನೀವು ವಿಶ್ವಾಸಕ್ಕೆ ತಗೋಬೇಡಿ. ಮನ್ಮತ್ ಪರ್ ನಹಿ ಚಲನಾ, ಮನ್ಮತದ ಮೇಲೆ ಪರಮಾತ್ಮದ ಮೇಲೆ ನಡಿಬೇಡಿ. ಹಿಯರ್ ನೋ ಇಲ್, ಸಿ ನೋ ಇಲ್, ಟಾಕ್ ನೋ ಇಲ್. ಕೆಟ್ಟದ್ದು ಕೇಳೋದು ಬೇಡ, ಮಾತಾಡೋದು ಬೇಡ, ಏನು ತಿಳ್ಕೊಳ್ಳೋದು ಬೇಡ ಅಂತ ಇವತ್ತಿನ वरदान आಗಿದೆ. ब्राह्मण जीवन की नीति और रीति प्रमाण सदा चलने वाले, व्यर्थ संकल्प मुक्त भव. ಬ್ರಾಹ್ಮಣ ಜೀವನದ ರೀತಿ ನೀತಿ ಪ್ರಮಾಣ ಸದಾ ನಡೀತಕ್ಕಂಥವ್ರು ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರು ಆಗಿರಿ. जो ब्राह्मण जीवन की नीति रीति प्रमाण चलते हुए सदा श्रीमत का आज्ञा स्मृति में रखते हैं. ಯಾರು ಬ್ರಾಹ್ಮಣ ಜೀವನದ ನೀತಿ ರೀತಿ ಪ್ರಮಾಣ ನಡೀತಾ ಇದ್ರು ಕೂಡ ಸದಾ ಶ್ರೀಮತದಂತೆ ಆಜ್ಞೆಗಳನ್ನು ಸ್ಮೃತಿನಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಸಾರಾ ದಿನ ಶುದ್ಧ ಪ್ರವೃತ್ತಿ ಮೇ ಬಿಜಿ रहते हैं. ಇಡೀ ದಿನ ಶುದ್ಧ ಪ್ರವೃತ್ತಿನಲ್ಲಿ ಬಿಜಿಯಾಗಿರ್ತಾರೆ. ಉನ್ ಪರ್ ವ್ಯರ್ಥ ಸಂಕಲ್ಪ ರೂಪಿ ರಾವಣ ವಾರ್ ನಹಿ ಕರ್ ಸಕ್ತೆ. ಅವ್ರ ಮೇಲೆ ವ್ಯರ್ಥ ಸಂಕಲ್ಪಗಳು ಅನ್ನೋಂಥ ಮಾಯೆದು ರಾವಣನ ಯುದ್ಧ ಆಗೋದಿಲ್ಲ ಅಂತಾರೆ. बुद्धि की प्रवृत्ति है शुद्ध संकल्प करना. ಬುದ್ಧಿಯ ಪ್ರವೃತ್ತಿ ಯಾವುದು, ಶುದ್ಧ ಥಾಟ್ಸನ್ನು ಮಾಡುವಂಥದ್ದು. ಅವ್ರು ಸಾರಾ ದಿನ ಶುದ್ಧ ಪ್ರವೃತ್ತಿ ಮೇ ಬಿಜಿ ರಾನ, ಇಡೀ ದಿನ ಶುದ್ಧ ಪ್ರವೃತ್ತಿಯಲ್ಲಿ ಬಿಜಿ ಇರೋದು. ಉನ್ ಪರ್ ವ್ಯರ್ಥ ಸಂಕಲ್ಪ ರೂಪಿ ರಾವಣ ಕಾ ವಾರ್ ನಹಿ ಕರ್ ಸಕ್ತೆ ಹೈ. ಅಂಥವ್ರ ಮೇಲೆ ಯಾವಾಗ ಶುದ್ಧ ಪ್ರವೃತ್ತಿಯಲ್ಲಿ ಬ್ಯುಸಿ ಆಗಿರ್ತಾರೆ, ವ್ಯರ್ಥ ಸಂಕಲ್ಪಗಳೆಂಬ ರಾವಣನ ಯುದ್ಧ ಆಗೋದಿಲ್ಲ ಅಂತಾರೆ. ಬುದ್ಧಿ ಕಿ प्रवृत्ति है शुद्ध संकल्प करना. वाणी की प्रवृत्ति है बाप द्वारा सुनना हुआ सुनाना. ಬುದ್ಧಿಗೆ ಪ್ರವೃತ್ತಿಯಾಗಿದೆ ಶುದ್ಧ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುವಂಥದ್ದು. ವಾಣಿಗೆ ಪ್ರವೃತ್ತಿಯಾಗಿದೆ ಬಾಬಾ ಅವರಿಂದ ಹೇಳಿರ್ತಕ್ಕಂಥ ಪಾಯಿಂಟ್ಸನ್ನು ಇನ್ನೂ ಅನೇಕರಿಗೆ ತಿಳಿಸುವಂಥದ್ದು. ಕರ್ಮಕ್ಕೆ ಪ್ರವೃತ್ತಿ ಹೇ ಕರ್ಮಯೋಗಿ ಬನ್ ಹರ ಕರ್ಮ ಕರ್ನ. ಕರ್ಮಕ್ಕೆ ಪ್ರವೃತ್ತಿಯಾಗಿದೆ ಕರ್ಮಯೋಗಿಗಳಾಗಿ ಪ್ರತಿ ಕರ್ಮಗಳನ್ನು ಮಾಡೋದು. इसी प्रवृत्ति में बिजी रहने वाले ही व्यर्थ संकल्प से निवृत्ति प्राप्त कर लेते हैं. ಯಾರು ಈ ಪ್ರವೃತ್ತಿನಲ್ಲಿ ಬ್ಯುಸಿಯಾಗಿರ್ತಾರೆ ಅವರು ವ್ಯರ್ಥ ಸಂಕಲ್ಪಗಳಿಂದ ರಿಟೈರ್ಡ್, ನಿವೃತ್ತಿ ಆಗಿಬಿಡ್ತಾರೆ. ಸ್ಲೋಗನ್, अपने हर नए संकल्प से नई दुनिया की नई झलक का साक्षात्कार कराओ. ತಮ್ಮ ಹೊಸ ಸಂಕಲ್ಪಗಳಿಂದ ಹೊಸ ಪ್ರಪಂಚದ ಹೊಸ ಹೊಳಪನ ಸಾಕ್ಷಾತ್ಕಾರನ ಮಾಡಿಸಿ. ಅಚ್ಚ, ಓಂ ಶಾಂತಿ.